ಅತಿಥಿಗಳು ನಮ್ಮ ಶಾಲೆಯ ಪ್ರಾಂಶುಪಾಲರೊಂದಿಗೆ ಸಭಾಂಗಣದ ಒಳಗೆ ಪ್ರವೇಶಿಸುತ್ತಿದ್ದು ತಾವೆಲ್ಲರೂ ಎದ್ದು ನಿಲ್ಲಬೇಕಾಗಿ ವಿನಂತಿಸುತ್ತಿದ್ದೇನೆ. ಎಲ್ಲರೂ ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಬಂದಿರುವ ಡಾಕ್ಟರ್ ವಿದ್ಯಾಲತಾರವರೇ, ಶಾಲಾ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್, ಉಪಪ್ರಾಂಶುಪಾಲರಾದ ಶ್ರೀಮತಿ ಜೂಲಿ ಎಸ್ತರ್ ಲೂಯಿಸ್ ಹಾಗೂ ಶ್ರೀಯುತ ಹರಿಕೃಷ್ಣ ಡಿ, ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಜಾಲಿ ಪ್ರಶಾಂತ್ ಹಾಗೂ ಶ್ರೀಮತಿ ಸಪ್ನಾ ರಾಜೇಶ್, ಶಿಕ್ಷಕಿಯರೇ ಹಾಗೂ ನನ್ನ ಸಹಪಾಠಿಗಳೇ, ಎಲ್ಲರಿಗೂ ನನ್ನ ಪ್ರೀತಿಪೂರ್ವಕ ಸ್ವಾಗತ. ಕಾವೇರಿಯಿಂದಮ್ಮ ಗೋದಾವರಿವರ ಮೆರ್ದ ನಾಡು ಕನ್ನಡ ಎಂದು ಕನ್ನಡದ ಮೊದಲ ಕವಿ ಶ್ರೀ ವಿಜಯ ತನ್ನ ಕವಿರಾಜ ಮಾರ್ಗವೆಂಬ ಕನ್ನಡದ ಮೊಟ್ಟಮೊದಲ ಕೃತಿಯಲ್ಲಿ ಕನ್ನಡ ನಾಡು ಉತ್ತರ ಹಾಗೂ ದಕ್ಷಿಣದ ನದಿಗಳ ನಡುವಿನ ನಾಡು ಎಂದು ಇದರ ಎಲ್ಲೆಯನ್ನು ವರ್ಣಿಸಿದ. ಆದರೆ ಕಾರಣಾಂತರದಿಂದ ಈ ನಾಡಿನ ಆಡಳಿತ ಎಂದಿಗೆ ಕನ್ನಡೇತರರ ಕೈಗೆ ಹೋಯಿತೋ ಅಂದೇ ಈ ಕಮ್ಮಿತು ನಾಡು. ಅಂದರೆ ಸುವಾಸನೆಯ ಶ್ರೀಗಂಧದ ಬೀಡಿನ ಸಂಸ್ಕೃತಿಗೆ, ಭಾಷೆಯ ಕಂಪಿಗೆ ಪೆಟ್ಟಾಯಿತು. ಅದರ ಫಲಶ್ರುತಿಯೇ ಕರ್ನಾಟಕ ಏಕೀಕರಣದ ಚಳುವಳಿ. ಆಲೂರು ವೆಂಕಟರಾಯರು, ಬೆನಗಲ್ ರಾಮರಾಯರಂತಹ ಹಿರಿಯರ ಹೋರಾಟದ ಫಲವಾಗಿ ಒಡೆದ ಮನಸ್ಸುಗಳನ್ನು ಒಂದುಗೂಡಿಸಿ 1956 ನವೆಂಬರ್ 1ರಂದು ವಿಶಾಲ ಮೈಸೂರು ರಾಜ್ಯ ಉಗಮವಾಯಿತು. ಮೈಸೂರು, ಮುಂಬೈ, ಹೈದರಾಬಾದ್, ಮದ್ರಾಸ್ ಎಂದು 4 ಹೋಳುಗಳಾಗಿ ಆಳ್ವಿಕೆ ನಡೆಸಲ್ಪಡುತ್ತಿದ್ದ ರಾಜ್ಯ ಕೊನೆಗೆ ದಕ್ಷಿಣ ಭಾರತದ ಕನ್ನಡ ಮಾತನಾಡುವ ಎಲ್ಲ ಪ್ರದೇಶಗಳನ್ನು ವಿಲೀನಗೊಳಿಸಿ ಒಂದು ರಾಜ್ಯವಾಗಿ ಕರ್ನಾಟಕ ಎಂಬ ಹೆಸರಿನೊಂದಿಗೆ ನವೆಂಬರ್ 1, 1973ರಲ್ಲಿ ಜಾರಿಗೆ ಬಂತು. ಅದರ ಆಚರಣೆ ನಮ್ಮ ಇಂದಿನ ಈ ಕನ್ನಡ ರಾಜ್ಯೋತ್ಸವ. ಮೊದಲಿಗೆ ಜಗದ ಕವಿ, ಯುಗದ ಕವಿ, ರಾಷ್ಟ್ರಕವಿ ಕುವೆಂಪು ವಿರಚಿತ ಭಾರತ ಜನನಿಯ ತನುಜಾತೆ ನಮ್ಮ ನಾಡಗೀತೆಯ ಮೂಲಕ ನಮ್ಮ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ. ಈಗ ಗೀತೆ ಹಾಡಲು ನಿಮ್ಮ ಮುಂದೆ ಬರಲಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು. ಕನ್ನಡಾಂಬೆಗೆ ಗೀತನಮನ ಸಲ್ಲಿಸಿದ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳು. ಅತಿಥಿ ದೇವೋಭವ ಎಂಬ ಭವ್ಯ ಸಂಸ್ಕೃತಿ ನಮ್ಮದು. ಈ
ಇದೀಗ ನಮ್ಮ ಇಂದಿನ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿ ನಮ್ಮ ಎಳೆಯ ಮನಸ್ಸುಗಳಿಗೆ ತಮ್ಮ ಜ್ಞಾನಧಾರೆಯ ಸಿಂಚನ ಮಾಡಲಿರುವ ಡಾಕ್ಟರ್ ವಿದ್ಯಾಲತಾರವರ ಕಿರುಪರಿಚಯದೊಂದಿಗೆ ನೆರೆದಿರುವ ಸರ್ವರನ್ನು ಸ್ವಾಗತಿಸಲಿದ್ದಾರೆ ಕುಮಾರಿ ತನಿಸಿಯು ಶೆಟ್ಟಿ. ಶುಭ ಮುಂಜಾನೆ. ಇಂದಿನ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡವೆಂದರೆ ಕೇವಲ ಭಾಷೆಯಲ್ಲ, ಕನ್ನಡವೆಂದರೆ ನಮ್ಮ ನೆಲ, ನಮ್ಮ ಜಲ, ನಮ್ಮ ಸಂಸ್ಕೃತಿ, ನಮ್ಮ ಬದುಕು. ಹಾಗಾಗಿ ಕನ್ನಡ ರಾಜ್ಯೋತ್ಸವವೆಂದರೆ ನಮ್ಮ ನಾಡ ಹಬ್ಬವೇ ಸರಿ. ಬಂಧುಗಳೇ, ಇಂದು ನಾವು 68ನೇ ಕನ್ನಡ ರಾಜ್ಯೋತ್ಸವವನ್ನು ಆಚರಿಸಲಿದ್ದೇವೆ. ಇಂದಿನ ಈ ಸಮಾರಂಭಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ವಿದ್ಯಾಲತಾ, ಉಪಪ್ರಾಂಶುಪಾಲರು, SMS ಕಾಲೇಜ್ ಬ್ರಹ್ಮಾವರ, ಇವರನ್ನು ನಮ್ಮ ವಿದ್ಯಾಸಂಸ್ಥೆಯ ಪರವಾಗಿ ತುಂಬು ಹೃದಯದಿಂದ ಸ್ವಾಗತಿಸುತ್ತೇನೆ. ಇವರ ಪರಿಚಯ: ಶ್ರೀಮತಿ ವಿದ್ಯಾಲತಾರವರು 1997ರಲ್ಲಿ ಮಂಗಳೂರು ವಿಶ್ವವಿದ್ಯಾನಿಲಯದಿಂದ ಕನ್ನಡದಲ್ಲಿ MA ಪಡೆದಿದ್ದು, 2007ರಲ್ಲಿ ಹಂಪಿಯ ಕನ್ನಡ ವಿಶ್ವವಿದ್ಯಾನಿಲಯದಿಂದ ಕನ್ನಡ ಸಾಹಿತ್ಯದಲ್ಲಿ MPhil ಪದವಿಯನ್ನು ಪಡೆದಿರುತ್ತಾರೆ. ಅದೇ ವಿಶ್ವವಿದ್ಯಾನಿಲಯದಿಂದ PhD ಪದವಿಯನ್ನು 2020ರಲ್ಲಿ ಪಡೆದ ಇವರು NEP ಹಾಗೂ CBSE ಪಠ್ಯಕ್ರಮದ ಅಡಿಯಲ್ಲಿ ಕನ್ನಡ ಭಾಷೆಯಲ್ಲಿ 4 ಭಾಷಾ ಪುಸ್ತಕಗಳನ್ನು ಬರೆದಿರುತ್ತಾರೆ. ಇವರು ಹಲವಾರು ಪುಸ್ತಕಗಳಿಗೆ ಸಂಪಾದಕರಾಗಿಯೂ ಸೇವೆ ಸಲ್ಲಿಸಿದ್ದಾರೆ. ಇವರು 1997ರಿಂದ 2001ರವರೆಗೂ ಉಡುಪಿಯ ಪೂರ್ಣಪ್ರಜ್ಞ ಕಾಲೇಜಿನಲ್ಲಿ ಉಪನ್ಯಾಸಕರಾಗಿ ಸೇವೆ ಸಲ್ಲಿಸಿದ್ದು, 2001ರಲ್ಲಿ SMS ಕಾಲೇಜ್ ಬ್ರಹ್ಮಾವರ ಇಲ್ಲಿ ಉಪನ್ಯಾಸಕರಾಗಿ ಸೇರ್ಪಡೆಗೊಂಡು ಕನ್ನಡ ವಿಭಾಗದ ಮುಖ್ಯಸ್ಥರು ಹಾಗೂ ಉಪಪ್ರಾಂಶುಪಾಲರಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಈ ಕಾರ್ಯಕ್ರಮವನ್ನು ಚಂದಗಾಣಿಸಿ ಹಿತನುಡಿಗಳನ್ನಾಡಲಿರುವ ಇವರಿಗೆ ನಮ್ಮ ಉಪಪ್ರಾಂಶುಪಾಲರಾದ ಶ್ರೀಮತಿ ಜೂಲಿ ಎಸ್ತರ್ ಲೂವಿಸ್ ಇವರು ಹೂಗುಚ್ಛವನ್ನಿಟ್ಟು ಸ್ವಾಗತಿಸಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು. ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮವು ಅಚ್ಚುಕಟ್ಟಾಗಿ ನಡೆಯಲು ಸದಾ ಶ್ರಮಿಸುವ ನಮ್ಮ ಶಾಲಾ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ಇವರಿಗೂ ಹಾರ್ದಿಕ ಸ್ವಾಗತವನ್ನು ಬಯಸುತ್ತೇನೆ. ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿಗೆ ಸದಾ ಪ್ರೇರಣೆಯನ್ನಿತ್ತು ಸರ್ವ ರೀತಿಯಲ್ಲೂ ಸಹಕರಿಸುವ ನಮ್ಮ ಶಾಲಾ ಉಪಪ್ರಾಂಶುಪಾಲರಾದ ಶ್ರೀಮತಿ ಜೂಲಿ ಎಸ್ತರ್ ಲೂವಿಸ್ ಹಾಗೂ ಶ್ರೀ ಹರಿಕೃಷ್ಣ ಡಿ ಇವರನ್ನು ಹೃದಯಾಂತರಾಳದಿಂದ ಸ್ವಾಗತಿಸುತ್ತೇನೆ. ನಮ್ಮ ಶಾಲೆಯ ಪ್ರತಿಯೊಂದು ಕಾರ್ಯಕ್ರಮವು ಸಾಂಗವಾಗಿ ನೆರವೇರಲು ಸಲಹೆ ಸೂಚನೆಗಳನ್ನಿತ್ತು ನಮ್ಮನ್ನು ಪ್ರೇರೇಪಿಸುವ ನಮ್ಮ ಮುಖ್ಯ ಶಿಕ್ಷಕಿಯರಾದ ಶ್ರೀಮತಿ ಜಾಲಿ ಪ್ರಶಾಂತ್ ಹಾಗೂ ಶ್ರೀಮತಿ ಸಪ್ನಾ ರಾಜೇಶ್ ಇವರನ್ನು ಪ್ರೀತಿಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಇಲ್ಲಿ ನೆರೆದಿರುವ ನಮ್ಮೆಲ್ಲ ಶಿಕ್ಷಕ ವೃಂದದವರಿಗೂ ನಲ್ಮೆಯ ಸ್ವಾಗತವನ್ನು ಬಯಸುತ್ತೇನೆ. ಈ ಸಮಾರಂಭದಲ್ಲಿ ಉಪಸ್ಥಿತರಿರುವ ನನ್ನೆಲ್ಲ ಸಹಪಾಠಿಗಳಿಗೂ ಆದರದ ಆತ್ಮೀಯ ಸ್ವಾಗತ. ಮಗದೊಮ್ಮೆ ಎಲ್ಲರಿಗೂ ಸ್ವಾಗತವನ್ನು ಬಯಸುತ್ತಾ ಈ ಸಾಲುಗಳೊಂದಿಗೆ ನನ್ನ ಸ್ವಾಗತ ಭಾಷಣವನ್ನು ಮುಕ್ತಾಯಗೊಳಿಸುತ್ತೇನೆ. ಎಲ್ಲಾದರೂ ಇರು, ಎಂತಾದರೂ ಇರು, ಎಂದೆಂದಿಗೂ ನೀ ಕನ್ನಡವಾಗಿರು. ಕನ್ನಡವೇ ಸತ್ಯ, ಕನ್ನಡವೇ ನಿತ್ಯ. ವಂದನೆಗಳು. ಜೈ ಹಿಂದ್. ಅತಿಥಿಗಳ ಕಿರುಪರಿಚಯದೊಂದಿಗೆ ಸರ್ವರನ್ನು ಸ್ವಾಗತಿಸಿದ ಕುಮಾರಿ ತನಿಸಿಯು ಶೆಟ್ಟಿ ಅವರಿಗೆ ಧನ್ಯವಾದಗಳು. ಕನ್ನಡ ಒಳಿದೊಡೆ ಏನುಂಟು, ಬರೀ ಕನ್ನಡಿಯೊಳಗಿನ ಹುಸಿಗಂಟು ಎಂಬ ಬೆನಗಲ್ ರಾಮರಾಯರ ಎಚ್ಚರಿಕೆಯನ್ನು ನೆನಪಿಸುತ್ತಾ ಹಬ್ಬವೆಂದ ಮೇಲೆ ಕುಣಿತವಿರದಿದ್ದರೆ ಹೇಗೆ? ಇದೀಗ ತಮ್ಮ ನೃತ್ಯದ ಮೂಲಕ ನಮ್ಮನ್ನು ರಂಜಿಸಲಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು.
ಕಾವೇರಿ. ಅವಳ್ಯಾವ ಊರೋ? ಕನ್ನಡ ಮಣ್ಣೆ ಕನ್ನಡ ಹೆಣ್ಣೆ ಕಸ್ತೂರಿ ಕಣೆ ನಂಜಿ. ಕನ್ನಡ ನೀರು ಕನ್ನಡ ಉಸಿರು ಕಾವೇರಿನೇ ನಂಜಿ. ನಾನು ಕನ್ನಡಿಗ ಕನ್ನಡದ ಕಾವಲಿಗ. ನಾನು ಕನ್ನಡಿಗ ಕನ್ನಡಕ್ಕೆ ಕಾವಲಿಗ. ಅವ್ವ ಕಣ್ಣು ನಮ್ ಜೀವ ಕಣ್ಣು. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು. ದೈವ ಕಣ್ಣು ನಮ್ ಗರ್ವ ಕಣ್ಣು. ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಇನ್ನೆಲ್ಲ ಜಲ ನಾಡು ನುಡಿಗೆ. ಇನ್ನೆಲ್ಲ ಜಲ ನಾಡು ನುಡಿಗೆ. ನಮ್ಮ ಅವ್ವ ಕಣ್ಣು ನಮ್ ಜೀವ ಕಣ್ಣು. ದೈವ ಕಣ್ಣು ನಮ್ ಗರ್ವ ಕಣ್ಣು. ಮೈಸೂರ ಮಲ್ಲಿಗೆ ಕಂಬಲ್ಲಿ ಕನ್ನಡ. ಕೊಡಗಿನ ಕಾಡಿನ ಇಂಬಲ್ಲಿ ಕನ್ನಡ. ಜೇನು ಜಿನುಗೋ ಭಾಷೆನು ಪ್ರೀತಿ ಸುರಿಸೋ ಚಿಲುಮೆನು. ಮಲ್ನಾಡ ಒಕ್ಕರೆ ನಗುವಲ್ಲಿ ಕನ್ನಡ. ಮಂಡ್ಯದ ಸಕ್ಕರೆ ಸವಿಯಲ್ಲಿ ಕನ್ನಡ. ನಮ್ಮ ನುಡಿಯೇ ಚಂದನು ನಮ್ಮ ಪದವೇ ಅಂದನು. ಅವ್ವ ಕಣ್ಣು ಕನ್ನಡ ಜೀವ ಕಣ್ಣು ಕನ್ನಡ. ದೈವ ಕಣ್ಣು ಕನ್ನಡ ನಮ್ ಗರ್ವ ಕಣ್ಣು ಕನ್ನಡ. ಸಿದ್ಧ ಕಣ್ಣು ಪ್ರಾಣ ಕೊಡುಗೆ. ಈ ನೆಲ ಜಲ ನಾಡು ನುಡಿಗೆ. ಈ ನೆಲ ಜಲ ನಾಡು ನುಡಿಗೆ. ತಮ್ಮ ಅಮೋಘ ನೃತ್ಯದ ಮೂಲಕ ನಮ್ಮೆಲ್ಲರ ಮನಸೂರೆಗೈದ ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳು. ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರುವ ನಾಡು ನಮ್ಮದು. ಅಂದ ಮೇಲೆ ನಮ್ಮ ಕಾರ್ಯಕ್ರಮದಲ್ಲಿ ವೈವಿಧ್ಯತೆ ಬೇಡವೇ? ಅದಕ್ಕೆಂದೇ ತಮ್ಮ ಕಿರುಪ್ರಹಸನದ ಮೂಲಕ ನಮ್ಮೆಲ್ಲರನ್ನು ರಂಜಿಸಲಿದ್ದಾರೆ 7 ಮತ್ತು 8ನೇ ತರಗತಿಯ ವಿದ್ಯಾರ್ಥಿಗಳು. ಕನ್ನಡ ಉಳಿಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಾವು ಕನ್ನಡಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ. ನಮ್ಮ ಕನ್ನಡ ಉಳಿಯಬೇಕು. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ನಿಲ್ಲಿ ನಿಲ್ಲಿ, ನಾವು ಕನ್ನಡಕ್ಕಾಗಿ ಹೋರಾಟ ಮಾಡುತ್ತಿದ್ದೇವೆ. ವಾಟ್? ಐ ಡೋಂಟ್ ನೋ ಕನ್ನಡ. ಏನು ಕನ್ನಡ ಗೊತ್ತಿಲ್ವಾ? ಬೆಳಗ್ಗೆ ಬೆಳಗ್ಗೆ ಯಾಕೆ ನನ್ನ ತಲೆ ತಿಂತೀಯಾ? ಏನು ಕನ್ನಡ ಗೊತ್ತಿದ್ದು ಗೊತ್ತಿಲ್ಲ ಅಂತೀಯಾ? ಫೇಸ್ಬುಕ್ ಲೈವ್ ಮಾಡು. ನೋಡಿ ಸ್ನೇಹಿತರೆ, ಇವನಿಗೆ ಕನ್ನಡ ಎನ್ನಲು ಬರುವುದಿಲ್ಲ. ಕನ್ನಡವನ್ನು ಕನ್ನಡ ಎಂದು ಹೇಳುತ್ತಾನೆ. ಇವನಿಗೆ ಸರಿಯಾಗಿ ಬುದ್ಧಿ ಕಲಿಸಬೇಕು. ಕನ್ನಡ ಅಭಿಮಾನಿಗಳಿಗೆಲ್ಲ ಕ್ಷಮೆ ಕೇಳು. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ, ಕನ್ನಡ ಉಳಿಸಿ, ಕನ್ನಡ ಬೆಳೆಸಿ. ಅಯ್ಯೋ ಅಯ್ಯೋ ಮೂದೇವಿಗಳ, ನನ್ನ ತರಕಾರಿನೆಲ್ಲ ಹಾಳು ಮಾಡ್ಬಿಟ್ರಲ್ಲೋ. ಅಯ್ಯೋ ಸಾರಿ ಅಜ್ಜಿ, ಎಲ್ಲದಕ್ಕೂ ಇದು ಒಂದು ಹೇಳ್ತೀರಾ ಸಾರಿ ಅಂತೆ. ಸಾರಿ. ಹೌದು, ನಡು ರಸ್ತೆಯಲ್ಲಿ ನಿಂತು ನೀವೆಲ್ಲ ಏನ್ ಮಾಡ್ತಿದ್ದೀರಾ? ನಾವು ಹುಟ್ಟು ಕನ್ನಡ ಹೋರಾಟಗಾರರು. ಕನ್ನಡ ಉಳಿಸುವ ಕೆಲಸ ಮಾಡ್ತೀವಿ ಅಜ್ಜಿ. ಓಹೋ, ನೀವು ಕನ್ನಡ ಉಳಿಸ್ತೀರಾ? ಕನ್ನಡ ನೀವು ಭೂಮಿಗೆ ಬರೋಕ್ಕಿಂತ ಮುಂಚೆನೂ ಇತ್ತು, ಈಗಲೂ ಇದೆ, ಮುಂದೇನೂ ಇರುತ್ತೆ. ನೀವೇನ್ ಕನ್ನಡ ಉಳಿಸ್ಬೇಕಾಗಿಲ್ಲ. ಹೌದು, ಕನ್ನಡ ಉಳಿಸೋಕೆ ಏನ್ ಮಾಡ್ತಿದ್ದೀರಾ? ನಾವು ಕನ್ನಡದ ಘೋಷಣೆಯನ್ನು ಮಾಡುತ್ತಿದ್ದೇವೆ, ಧ್ವಜಾರೋಹಣ ಮಾಡುತ್ತೇವೆ. ಇದನ್ನೆಲ್ಲ ಮಾಡಿದ್ರೆ ಕನ್ನಡ ಉಳಿಯುತ್ತಾ? ಕನ್ನಡ ಕೈಲಾಗದಿರೋ ಕೂಸಲ್ಲ.
ಕನ್ನಡ ಅಂದರೆ ನಾಡು, ಕನ್ನಡ ಅಂದರೆ ನುಡಿ, ಕನ್ನಡ ಅಂದರೆ ಪ್ರೀತಿ, ಕನ್ನಡ ಅಂದರೆ ಶಕ್ತಿ, ಕನ್ನಡ ಅಂದರೆ ಧೈರ್ಯ, ಕನ್ನಡ ಅಂದರೆ ಜೀವನ. ನಾವು ಕನ್ನಡ ಉಳಿಸ್ಬೇಕಾಗಿಲ್ಲ, ಕನ್ನಡನೇ ನಮ್ಮನ್ನು ಉಳಿಸುತ್ತೆ. ಅರ್ಥವಾಯ್ತೇ? ಆಯ್ತು ಅಜ್ಜಿ. ಅಜ್ಜಿ, ನೀವು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಮುಖ್ಯ ಅತಿಥಿಯಾಗಿ ಬನ್ನಿ. ಹೇಗಿದ್ದರೂ ಭಾಷಣವನ್ನು ಸಖತ್ತಾಗಿ ಮಾಡುತ್ತೀರಾ. ಓಹೋ, ನೋಡೋಣ. ಹೌದು, ನಿಮ್ಮ ರಾಜ್ಯೋತ್ಸವದ ಕಾರ್ಯಕ್ರಮದಲ್ಲಿ ಯಾವ್ಯಾವ ಆಚರಣೆ ಮಾಡ್ತೀರಾ? ನಾವು ಧ್ವಜಾರೋಹಣ ಮಾಡುತ್ತೇವೆ, ಊರಿಗೆಲ್ಲ ಕನ್ನಡ ಹಾಡನ್ನು ಹಾಕುತ್ತೇವೆ. ಇದನ್ನೆಲ್ಲ ಎಷ್ಟು ದಿನ ಅಂತ ಮಾಡ್ತೀರಾ? ಒಂದಿನ ಮಾಡ್ತೀವಜ್ಜಿ. ಅಯ್ಯೋ ಅಜ್ಜಿ, ಅಷ್ಟು ಗೊತ್ತಿಲ್ಲವಾ? ಕನ್ನಡ ರಾಜ್ಯೋತ್ಸವವನ್ನು ನವೆಂಬರ್ 1ರಂದು ಆಚರಿಸುತ್ತೇವೆ. ಇದನ್ನೆಲ್ಲ ಒಂದಿನ ಮಾಡದೆ ಕನ್ನಡ ಉಳಿಯುತ್ತಾ? ಉಳಿಬಹುದು. ಇಲ್ಲ ಕಣ್ರಪ್ಪ, ಕನ್ನಡನ ಹಾಗುಳಿಸ್ಬೇಕಾಗಿಲ್ಲ. ನಾವು ಕನ್ನಡನ ಕಮ್ಮಿ ಬಳಸಿ ಜಾಸ್ತಿ ಉಳಿಸೋದ್ಕಿಂತ ಜಾಸ್ತಿ ಬಳಸಿ, ಆಗ ಕನ್ನಡನೇ ನಮ್ಮನ್ನು ಉಳಿಸುತ್ತೆ. ಗೊತ್ತಾಯ್ತಾ? ಆಯ್ತು ಅಜ್ಜಿ. ಬನ್ನಿ, ನಮ್ಮ ನಾಡಿನ ವೀರರ ಚರಿತ್ರೆ ನಿಮ್ಗೆಲ್ಲ ಹೇಳ್ತೇನೆ. ನಾನು ನನ್ನ ಕೈಲಾದ ಸೇವೆಯನ್ನು ನನ್ನ ನಾಡಿಗೆ ನೀಡುತ್ತೇನೆ. ನಮ್ಮ ಮದಕರಿ ನಾಯಕನ ಉಪ್ಪಿನ ಋಣವನ್ನು ತೀರಿಸುತ್ತೇನೆ ಎಂಬ ವೀರಗಚ್ಚೆಯನ್ನು ಹಾಕಿ ಒನಕೆಯನ್ನು ಹಿಡಿದು ಶತ್ರುಗಳ ರುಂಡವನ್ನು ಚೆಂಡಾಡುವಳು ಒನಕೆ ಒಬ್ಬವ. ಒಳಗೆ ಬರುತ್ತಿದೆ ವೈರಿ, ಒನಕೆಯ ಬೀಸಿ ಕೊಂದಳು ನಾರಿ, ಸತ್ತವನನ್ನು ಎಳೆದು ಹಾಕುತ್ತಾ ಮತ್ತೆ ನಿಂತಳು ಹಲ್ಲು ಮಸೆಯುತ್ತ, ವೈರಿ ರುಂಡ ಚೆಂಡಾಡಿದಳು, ರಕ್ತದ ಕೋಡಿ ಹರಿಸಿದಳು. ಸತಿಯ ಹುಡುಕುತ್ತ ಕಾವಲಿನವನು ಗುಪ್ತದ್ವಾರದ ಬಳಿಗೆ ಬಂದನು, ಮಾತು ಹೊರಡದೆ ಬೆಚ್ಚಿ ನಿಂತನು, ಹೆಣದ ರಾಶಿಯ ಬಳಿಯ ಕಂದನು, ರಣಚಂಡಿ ಅವತಾರವನು, ಕೋಟೆ ಸಲಹಿದ ತಾಯಿಯನು. ಹೈದರಾಲಿ ಸೇನೆಯು ನಮ್ಮ ಕೋಟೆಯನ್ನು ಮುತ್ತಿದೆ, ಹೋಗಿ ರಣಗಾಲೆ ನೂದಿ. ರಣಕಹಳೆಯನ್ನು ಊದುತ್ತಲಿರಲು, ಸಾಗರದಂತೆ ಸೈನ್ಯ ನುಗ್ಗಲು, ವೈರಿ ಪಡೆಯು ನಿಶೇಷವಾಗಲು, ಭಾರತದಲ್ಲಿ ಜಯವನ್ನು ತರಲು ಅಮರಳಾದಳು ಓಬವ್ವ, ಚಿತ್ರದುರ್ಗದ ಓಬವ್ವ. ಬೆಂಗಳೂರಿನ ಮಹಾನಿರ್ಮಾತೃ ಕೆಂಪೇಗೌಡರು ಇವರನ್ನು ಕೆಂಪ, ಕೆಂಪರಾಯ, ಕೆಂಪಯ್ಯ, ಕೆಂಪಣ್ಣ ಎಂಬ ಹೆಸರುಗಳಿಂದ ಕರೆಯುತ್ತಿದ್ದರು. ಇವರು ನಿರ್ಮಿಸಿದ ಕೆರೆಗಳು, ದೇವಾಲಯಗಳು, ಕೋಟೆ ಕೊತ್ತಲಗಳು ಇಂದಿಗೂ ನಮ್ಮ ಕಣ್ಣ ಮುಂದಿವೆ. ನಾನು ವಿಜಯನಗರದ ಅರಸರ ಸಾಮಂತನಾಗಿದ್ದೇನೆ, ಯಲಹಂಕದ ಪಾಳೆಗಾರ. ನಾನು ಅಕ್ಕಿಪೇಟೆ, ಮಡಿವಾಳಪೇಟೆ ಮೊದಲಾದ ಪೇಟೆಗಳನ್ನು ನಿರ್ಮಿಸಿದ್ದೇನೆ ಹಾಗೂ ಸಾಲು ಮರಗಳನ್ನು ನೆಟ್ಟಿಸಿದ್ದೇನೆ. ಸರಳ ಸಜ್ಜನಿಕೆಯ ರುಬಾರಿ, ಮೃದು ಜೀವಿ, ಕಷ್ಟಗಳಿಗೆ ಕೈ ಹಿಡಿಯುವ ವರದೇವಿ, ಭಾವಜೇವಿ, ಜಗಕ್ಕೆಲ್ಲ ಮಾದರಿ ಈ ತಾಯಿ ಸುಧಾಮೂರ್ತಿ. ಕರ್ನಾಟಕದ ಮಹಿಳಾ ಸಾಧಕಿಯರಲ್ಲಿ ಇವರು ಪ್ರಮುಖರು. ಪ್ರೀತಿಯಿಂದ ಸುಧಾ ಅಮ್ಮ ಎಂದು ಕರೆಯಿಸಿಕೊಳ್ಳುವ ಇವರು ಸಾಕಷ್ಟು ಜನರಿಗೆ ಮಾದರಿ. ಇವರು ಸಮಾಜ ಸೇವೆಯಿಂದ ಗುರುತಿಸಿಕೊಂಡವರು. ಸಾಧನೆ ಮಾಡಬೇಕೆನ್ನುವುದು ಏನೂ ಅಲ್ಲ, ಸರಳತೆಯಿಂದ ಇದ್ದು ಒಳ್ಳೆಯದನ್ನು ಮಾಡ್ತಾ ಹೋದರೆ ಅದೇ ಒಂದು ದೊಡ್ಡ ಸಾಧನೆ. ಅಬ್ಬಕ್ಕ ಕರ್ನಾಟಕದ ಪಶ್ಚಿಮ ಕರಾವಳಿಯ ತುಳುನಾಡು ಉಳ್ಳಾಲದ ರಾಣಿ. ಚಿಕ್ಕ ವಯಸ್ಸಿನಿಂದಲೇ ರಾಷ್ಟ್ರೀಯ ಆದರ್ಶಗಳನ್ನು ಬೆಳೆಸಿಕೊಂಡ ಕನ್ನಡ ನಾಡಿನ ವೀರ ಮಹಿಳೆ. ಅಂದು ಪೋರ್ಚುಗೀಸರ ಬೆವರಿಳಿಸಿದ ರಾಣಿ ಅಬ್ಬಕ್ಕ ಭಾರತದ ಇತಿಹಾಸದ ಪುಟಗಳಲ್ಲಿ ಮೆರೆದ ಕನ್ನಡದ ರತ್ನ. ಪೋರ್ಚುಗೀಸರ ಬಿಳಿಹಾಯಿ ಹಡಗುಗಳು ನಮ್ಮವರನ್ನು ಮುತ್ತಿವೆ. ಶಿವ ಶಿವ ಏಕೆಂತು ಕಾಣುವೆ ತಂದೆ, ತಾಯ್ನೆಲಕ್ಕೆ ಕೆಡುಕು ಬಗೆಯಬಾರದೆಂದು ಗಂಡನನ್ನು ತ್ಯಜಿಸಿದೆ. ಸ್ವಾರ್ಥಿ ಮಂತ್ರಿಗಳು ಎಂಜಿಲು ಆಸೆಗಾಗಿ ನಿಂತ ನೆಲವನ್ನೇ ಬಲಿಕೊಟ್ಟರು. ಅಳಿಯ ಕಾಮರಾಯ ವಿದೇಶಿಯರ ಕೂಟವನ್ನು ಕೂಡಿ ಕುಲಕ್ಕೆ ಕೊಡಲಿಕ್ಕಾವಾದ. ದೇಶ ನನ್ನದೆಂದೆ ಸುಡುಗಾಡಲೆಂದು ಮಂಗಳೂರನ್ನೇ ಬಿಟ್ಟೆ. ಉಳ್ಳಾಲಕ್ಕೆ ಬಂದರೂ ಉಳಿಗಾಲವಿಲ್ಲದಂತಾಯಿತು. ಇದೆಂಥ ಅಗ್ನಿ ಪರೀಕ್ಷೆ!
ಕುವೆಂಪು ಕಾವ್ಯನಾಮದಿಂದ ಖ್ಯಾತಿ ಹೊಂದಿದ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ನಮ್ಮ ಕನ್ನಡದ ಅಗ್ರಮಾನ್ಯ ರಾಷ್ಟ್ರಕವಿ. ಇವರು ಕಾದಂಬರಿಕಾರರು, ನಾಟಕಕಾರರು, ವಿಮರ್ಶಕರು ಮತ್ತು ಚಿಂತಕರಾಗಿದ್ದರು. ಇವರು ಕನ್ನಡದ 2ನೇ ರಾಷ್ಟ್ರಕವಿ. ಇವರು ಜ್ಞಾನಪೀಠ ಪ್ರಶಸ್ತಿಯನ್ನು ಮತ್ತು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಮೊದಲ ಬಾರಿ ನಮ್ಮ ಕನ್ನಡಕ್ಕೆ ತಂದುಕೊಟ್ಟರು. ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ, ಕನ್ನಡವ ಕಾಪಾಡು ನನ್ನ ಆನಂದ. ಜೋಗುಳದ ಹರಕೆ ಇದು, ಜೋಗುಳದ ಹರಕೆ ಇದು, ಮರೆಯದಿರು ಚಿನ್ನ. ಮರೆತೆ ಆದರೆ ಅಯ್ಯೋ ಮರೆತಂತೆ ನನ್ನ. ಕಡಲ ತೀರದ ಭಾರ್ಗವ, ನಡೆದಾಡುವ ವಿಶ್ವಕೋಶ ಎಂದೇ ಖ್ಯಾತರಾಗಿದ್ದ ಕನ್ನಡ ಸಾಹಿತ್ಯ ಸಾಂಸ್ಕೃತಿಯ ವಕ್ತಾರ, ಕವಿ, ಕಾದಂಬರಿಕಾರ, ನಾಟಕಕಾರ ಆಗಿದ್ದರು. ಆಡುಮುಟ್ಟದ ಸೊಪ್ಪಿಲ್ಲ ಮಾತಿನಂತೆ ಕಾರಂತರು ಬರೆಯದ ಸಾಹಿತ್ಯ ಪ್ರಕಾರವೇ ಇಲ್ಲ. ಸಾಹಿತಿಯಾಗಿ ಶಿವರಾಮ್ ಕಾರಂತರು ಪ್ರಸಿದ್ಧಿಯಾಗಿರುವಂತೆ ಇತರ ಕ್ಷೇತ್ರದಲ್ಲೂ ಅಪಾರ ಸಾಧನೆ ಮಾಡಿದವರು. ಕರ್ನಾಟಕದ ಪ್ರಮುಖ ಕಲೆಯಾದ ಯಕ್ಷಗಾನದ ಉಳಿವಿಗೆ ಪ್ರಯತ್ನಿಸಿ ಅದರಲ್ಲಿ ಹಲವು ಪ್ರಯೋಗಗಳನ್ನು ಮಾಡಿದ್ದಾರೆ. ಜ್ಞಾನಪೀಠ ಪ್ರಶಸ್ತಿ, ಪದ್ಮಭೂಷಣ ಪ್ರಶಸ್ತಿ, ನಾಡೋಜ ಪುರಸ್ಕಾರ ಹಾಗೂ ಡಾಕ್ಟರೇಟ್ ಪ್ರಶಸ್ತಿ ಇವರನ್ನು ಅರಿಸಿಕೊಂಡು ಬಂದಿರುವುದು ಒಂದು ಹೆಮ್ಮೆಯ ವಿಷಯ. ಬಾಳ್ವಿರುವುದು ಕಲಿಯುವುದಕ್ಕೆ, ಕಲಿತು ತಿದ್ದಿಕೊಳ್ಳುವುದಕ್ಕೆ, ತಿದ್ದಿ ತೃಪ್ತಿ ಪಡೆಯುವುದಕ್ಕೆ. ಬಾಳ್ವಿರುವುದು ಬದುಕುವುದಕ್ಕೆ, ಬದುಕಿ ಬಾಳುವುದಕ್ಕೆ. ಕಿತ್ತೂರಿನ ದೇಸಾಯಿಗಳಲ್ಲಿ ಪ್ರಸಿದ್ಧನಾದ ಮಲ್ಲಸರ್ಜನನ ಕಿರಿಯ ಹೆಂಡತಿ ತನ್ನ ಪುಟ್ಟ ರಾಜ್ಯದ ಸ್ವಾತಂತ್ರ್ಯ ರಕ್ಷಣೆಗಾಗಿ ಬ್ರಿಟಿಷರ ದೊಡ್ಡ ಸೈನ್ಯದ ವಿರುದ್ಧ ಹೋರಾಡಿದ ಧೀರ ರಾಣಿ ಕಿತ್ತೂರು ಚೆನ್ನಮ್ಮ ಭಾರತದ ಮೊಟ್ಟ ಮೊದಲ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರ್ತಿ. ಅವಳು ಬ್ರಿಟಿಷರ ದೊಡ್ಡ ಸಾಮ್ರಾಜ್ಯದ ವಿರುದ್ಧ ಏಕಾಂಗಿಯಾಗಿ ಹೋರಾಡಿದಳು. ಬಂದ ವಿಷಯ ಮುನ್ರೋ, ಒಪ್ಪಂದದ ಪ್ರಕಾರ ಕಿತ್ತೂರಿನ ಮೇಲೆ ನಮಗೆ ಅಧಿಕಾರವಿದೆ. ನೀವು ನಮಗೆ ಕಪ್ಪ ಕೊಡಲೇಬೇಕು. ಏನು ಕಪ್ಪ? ನಿಮಗೇಕೆ ಕೊಡಬೇಕು ಕಪ್ಪ? ಮೋಡ ಮಳೆ ಸುರಿಸುತ್ತದೆ, ಭೂಮಿ ಬೆಳೆ ಬೆಳೆಯುತ್ತದೆ. ನಿಮಗೇಕೆ ಕೊಡಬೇಕು ಕಪ್ಪ? ನೀವೇನು ನಮ್ಮವರೊಂದಿಗೆ ಸೇರಿ ಉತ್ತಿರಾ, ಬಿತ್ತಿರಾ, ಹೊರೆ ಹೊತ್ತಿರಾ, ಇಲ್ಲ ದಣಿದವರಿಗೆ ಅಂಬಲಿ ಕಾಯಿಸಿಕೊಟ್ಟಿರಾ? ನಿಮಗೇಕೆ ಕೊಡಬೇಕು ಕಪ್ಪ? ಚೆನ್ನಮ್ಮ, ಇಂಥ ಸಮಯದಲ್ಲಿ ನಿಮಗೆ ಇಷ್ಟೊಂದು ಧೈರ್ಯವೇ? ಧೈರ್ಯ ಅದು ಕನ್ನಡಿಗರ ಹುಟ್ಟುಗುಣ. ಇನ್ನೊಮ್ಮೆ ಚೆನ್ನಮ್ಮ ರಾಣಿಯ ಎದುರು ಕಪ್ಪ ಕೇಳಿದರೆ ನಿಮ್ಮ ನಾಲಿಗೆ ಸೀಳಿ ಹೋದಿತ್ತು ಜೋಕೆ. ಸಂಗೊಳ್ಳಿ ರಾಯಣ್ಣವರು ಸ್ವಾತಂತ್ರ್ಯ ಹೋರಾಟಗಾರರಾಗಿದ್ದರು. ಅವರು ಕಿತ್ತೂರು ರಾಣಿ ಚೆನ್ನಮ್ಮನ ಬಲಗೈ ಬಂಟರಾಗಿದ್ದರು. ರಾಣಿ ಚೆನ್ನಮ್ಮನನ್ನು ಬ್ರಿಟಿಷರು ಬಂಧಿಸಿದ ವೇಳೆ ಕಿತ್ತೂರನ್ನು ಉಳಿಸಲು ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿಯ ವಿರುದ್ಧ ವೀರವೇಷದಿಂದ ಹೋರಾಡಿ ಪ್ರಾಣ ತೆತ್ತರು. ಇವರು ಮಹಾನ್ ವ್ಯಕ್ತಿಗಳಲ್ಲಿ ಒಬ್ಬರು. ಕಿತ್ತೂರು ದೇಶಾಭಿಮಾನದ ನಾಡೈತಿ. ಇಂತಹ ನಾಡಿಗೆ ಜೀವ ಬೆದರಿಕೆ ಹಾಕಿದ್ದವರನ್ನು ಅಡ್ಡಡ್ಡ ಸೀಳುತ್ತೇನೆ. ಅಪ್ಪಣೆ ಕೊಡಿ ತಾಯಿ. ನೋಡಿದ್ದೇನಪ್ಪ ನಮ್ಮ ನಾಡಿನ ಚರಿತ್ರೆಯನ್ನು. ಇನ್ಮುಂದೆ ಆದ್ರೂ ಸರಿಯಾಗಿ ಕನ್ನಡ ಮಾತಾಡಿ ಅದನ್ನ ಉಳಿಸಿ ಬೆಳೆಸಿ. ಅರ್ಥ ಆಯ್ತಾ? ಆಯ್ತು ಅಜ್ಜಿ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಸುಸಂಸ್ಕೃತ ಚರಿತೆಯ ತಾಯ್ನಾಡು, ಮಹೋನ್ನತ ಕಲೆಗಳ ನೆಲೆಬೀಡು. ಕೆಡಿಸದಿರು ಈ ಹೆಸರ, ಈ ಹೆಸರ. ಈ ಕನ್ನಡ ಮಣ್ಣನ್ನು ಮರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಈ ಮಣ್ಣಿನ ಹೆಣ್ಣನ್ನು ಜರಿಬೇಡ ಓ ಅಭಿಮಾನಿ, ಓ ಅಭಿಮಾನಿ. ಕಿರುಪ್ರಹಸನದ ಮೂಲಕ ನಮ್ಮೆಲ್ಲರನ್ನು ರಂಜಿಸಿದ ನನ್ನ ಮಿತ್ರರಿಗೆ ಧನ್ಯವಾದಗಳು. ಕಟ್ಟು ನಾವು ಹೊಸ ನಾಡೊಂದನ್ನು, ರಸದ ಬೀಡೊಂದನ್ನು ಎಂಬ ಅಡಿಗರ ಕೆಚ್ಚೆದೆಯ ನುಡಿಯನ್ನು ನೆನಪಿಸುತ್ತಾ ಕಾರ್ಯಕ್ರಮದ ಪ್ರಮುಖ ಘಟ್ಟ ಅತಿಥಿಗಳ ಭಾಷಣಕ್ಕೆ ನಾವೆಲ್ಲರೂ ಕಿವಿಯಾಗೋಣ ಅಲ್ಲವೇ? ಈಗ ಮುಖ್ಯ ಅತಿಥಿಗಳನ್ನು ಅವರ ಭಾಷಣಕ್ಕಾಗಿ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇಂದು ಕರ್ನಾಟಕ ರಾಜ್ಯೋತ್ಸವದ ಅಂಗವಾಗಿ ಒಂದು ಸುಂದರವಾದ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿ ನನ್ನನ್ನು
ಈ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳನ್ನು ಉದ್ದೇಶಿಸಿ ಒಂದೆರಡು ಮಾತನಾಡಬೇಕು ಅಂತ ಹೇಳಿ ಪ್ರೀತಿಯಿಂದ ನನಗೆ ಆಹ್ವಾನವನ್ನು ನೀಡಿದಂತಹ ಪ್ರೊಫೆಸರ್ ಮ್ಯಾಥ್ಯೂಸೆ ನೈನನ್ ಅವರಿಗೆ ಈ ಸಂದರ್ಭದಲ್ಲಿ ನಾನು ನೆನೆಸಿಕೊಳ್ತಾ, ಕಾಲೇಜಿನ ಈ ಸಂಸ್ಥೆಯ ಪ್ರಾಂಶುಪಾಲರೇ, ಉಪಪ್ರಾಂಶುಪಾಲರೇ, ಎಲ್ಲ ಅಧ್ಯಾಪಕ ಮಿತ್ರರೇ ಹಾಗೂ ಪ್ರೀತಿಯ ವಿದ್ಯಾರ್ಥಿಗಳೇ, ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ ಆನಂತರ ನಾನು ನಿಮ್ಮನ್ನು ಉದ್ದೇಶಿಸಿ ಮಾತನಾಡೋದು ಅಂತ ಹೇಳಿ ನಾನು ತಿಳ್ಕೊಂಡು ಬಂದರೆ ಕಾರ್ಯಕ್ರಮದ ಒಂದು ಚೌಕಟ್ಟೆ ಬೇರೆ ರೀತಿಯಲ್ಲಿ ನನ್ನ ಎದುರಿಗೆ ತೆರೆದುಕೊಂಡಿದೆ. ಬಹಳ ಸಂತೋಷ ಆಯಿತು ನನಗೆ. ಯಾಕಂದರೆ CBSE ಒಂದು ಆಂಗ್ಲ ಮಾಧ್ಯಮ ಶಾಲೆಯಲ್ಲಿ ಕನ್ನಡದ ಒಂದು ಅಭಿಮಾನ ಅಥವಾ ಕನ್ನಡದ ಸಾಹಿತ್ಯಿಕವಾಗಿ ಅಥವಾ ಕನ್ನಡಕ್ಕಾಗಿ ದುಡಿದವರ ಬಗ್ಗೆ, ಕನ್ನಡಕ್ಕಾಗಿ ದೇಶವನ್ನು ರಾಜ್ಯವನ್ನು ಕಟ್ಟಿದವರ ಬಗ್ಗೆ ಎಷ್ಟು ಚಂದ ಮಾಡಿ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಪ್ರಸ್ತುತ ಪಡಿಸಿದ್ರಿ ಅಂತ ಹೇಳಿದರೆ, ಆ ಕಾರ್ಯಕ್ರಮದ ನಂತರ ನನ್ನ ಮಾತುಗಳಿಗೆ ಬೆಲೆ ಇಲ್ಲ ಅಂತ ಹೇಳಿ ಅನ್ನಿಸ್ತಾ ಉಂಟು. ಯಾಕಂತ ಹೇಳಿದರೆ ಇಡೀ ಜೈ ಭಾರತ ಜನನಿಯ ತನುಜಾತೆ ಎನ್ನುವ ನಾಡಗೀತೆಯಿಂದ ಆರಂಭವಾಗಿ ಒಂದು ಸುಂದರವಾದಂತಹ ಒಂದು ನಾಟ್ಯ ಇರ್ಬೋದು ಅಥವಾ ಒಂದು ಪ್ರಹಸನ ಇರ್ಬೋದು, ಎಷ್ಟು ಅದ್ಭುತವಾಗಿ ಮಕ್ಕಳು ಅದನ್ನು ಅಭಿನಯಿಸಿ ಇಲ್ಲಿ ತೋರ್ಪಡಿಸಿದ್ದಾರೆ ಅಂತ ಹೇಳಿದರೆ, ಇಡೀ ಕರ್ನಾಟಕ ಒಂದು ಜನತೆಗೆ ಇದೊಂದು ಸುಂದರವಾದ ಸಂದೇಶ. ವಿದ್ಯಾರ್ಥಿಗಳೇ, ಕರ್ನಾಟಕ ರಾಜ್ಯೋತ್ಸವ ನವೆಂಬರ್ 1. ಕನ್ನಡ ಮಾತನಾಡುವ ಜನರು ಇರುವಂತಹ ಪ್ರದೇಶಗಳನ್ನು ಒಟ್ಟು ಸೇರಿಸಿ ಕರ್ನಾಟಕ ಎನ್ನುವ ಹೆಸರಿನಿಂದ ನಾಮಕರಣಗೊಂಡಂತಹ ಈ ಕರ್ನಾಟಕದಲ್ಲಿ ನವೆಂಬರ್ 1ರಂದು ಆ ದಿನ ಕನ್ನಡ ಪರವಾದಂತಹ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಬೇಕು, ಕನ್ನಡದ ಕ್ರಾಂತಿ ಆಗಬೇಕು ಎನ್ನುವ ಉದ್ದೇಶದಿಂದ ಪ್ರತಿ ವರ್ಷ ಪ್ರತಿ ಊರು, ಪ್ರತಿ ಶಾಲೆ, ಪ್ರತಿ ಹಳ್ಳಿ, ಪ್ರತಿ ಒಂದು ಸಂಸ್ಥೆಗಳಲ್ಲಿ ಕೂಡ ಈ ಒಂದು ಹಬ್ಬದ ಆಚರಣೆಯನ್ನು ಮಾಡಬೇಕು ಎನ್ನುವಂಥದ್ದು ಒಂದು ಸರ್ಕಾರದ ಬಹಳ ಮುಖ್ಯ ಉದ್ದೇಶ. ನಾನೀಗ ಇಲ್ಲಿ ನಡೆದ ವಿಷಯಗಳ ಬಗ್ಗೆ ಹೇಳುವುದಾದರೆ, ಅಲ್ಲಿ ಬಹಳ ಮುಖ್ಯವಾಗಿ ನಾವು ನೋಡ್ತೇವೆ ನಾಡಗೀತೆ ಜೈ ಭಾರತ ಜನನಿಯ ತನುಜಾತೆಯಲ್ಲಿ ಕುವೆಂಪುರವರು ಇಡೀ ಕರ್ನಾಟಕದ ಒಂದು ಸುಂದರವಾದ ಚಿತ್ರಣವನ್ನು ಕೊಟ್ಟಿದ್ದಾರೆ. ಏನಿದೆ ಕರ್ನಾಟಕದಲ್ಲಿ ಅಂತ, ಅದರ ಗಡಿ ಪ್ರದೇಶದ ಬಗ್ಗೆ ಇರ್ಬೋದು, ಅಲ್ಲಿರುವ ಭಾಷೆಯ ಬಗ್ಗೆ ಇರ್ಬೋದು, ಅಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ಕೆಲಸ ಮಾಡಿದಂತಹ ಕವಿಗಳ ಬಗ್ಗೆ ಇರ್ಬೋದು, ಬೇರೆ ಬೇರೆ ಸಂಸ್ಥಾನಗಳ ಬಗ್ಗೆ ಇರ್ಬೋದು, ಬಹಳ ಅದ್ಭುತವಾದಂತಹ ಒಂದು ಚಿತ್ರಣ ಒಂದು ಹಾಡಿನ ಮೂಲಕ ಅವರು ನಮಗೆ ಕಟ್ಟಿಕೊಡ್ತಾರೆ. ಅದೇ ರೀತಿಯಲ್ಲಿ ಎಲ್ಲ ಕನ್ನಡ ನಾಡಿನ ಒಳಿತಿಗಾಗಿ, ಯಾಕಂದರೆ ಬ್ರಿಟಿಷರು ನಮ್ಮನ್ನು ಆಕ್ರಮಣ ಮಾಡಿದಂತಹ ಸಂದರ್ಭದಲ್ಲಿ ನಮ್ಮ ನಾಡನ್ನು ಉಳಿಸಬೇಕು, ಇದು ನಮ್ಮ ನಾಡು ಎನ್ನುವ ಒಂದು ಕೆಚ್ಚೆದೆಯನ್ನು ಅಲ್ಲಿ ತೋರ್ಪಡಿಸಿದಂತಹ ನಾವು ವೀರ ಮಣಿಗಳನ್ನು ನೋಡ್ತೇವೆ, ಕವಿಗಳನ್ನು ನೋಡ್ತೇವೆ. ಮತ್ತು ಬಹಳ ಮುಖ್ಯವಾಗಿ ಪ್ರಸ್ತುತಪಡಿಸಿದ್ದಾರೆ ಸುಧಾಮೂರ್ತಿಯವರನ್ನು. ಇವರನ್ನು ನಾವು ಕನ್ನಡ ಭಾಷೆಯಲ್ಲಿ ಅವರು ಎಷ್ಟು ಚಂದ ಮಾಡಿ ಮಾತನಾಡ್ತಾರೆ ಅಂದರೆ, ಅದು ಇನ್ನೂ ಕೇಳಬೇಕು, ಮತ್ತೆ ಕೇಳಬೇಕು ಅವರ ವಿಚಾರಗಳನ್ನು ಅಂತ ಹೇಳಿ ಅನ್ನಿಸ್ತದೆ. ಅಂಥ ಒಂದು ಅಭಿಮಾನಿ. ಇದಿಷ್ಟನ್ನು ಇಟ್ಕೊಂಡು ನಾನು ಇನ್ನೂ ಕೆಲವು ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೇನೆ. ಭಾಷೆ ನಮಗೆ ಯಾಕೆ ಬೇಕು? ಮೊದಲಿಗೆ ನಾವು ಇವತ್ತು ಕನ್ನಡ ಭಾಷೆಯ ಬಗ್ಗೆ ಮಾತನಾಡೋದಾದರೆ, ಭಾಷೆ ಯಾಕೆ ಬೇಕು? ನಮ್ಮಲ್ಲಿ ಸಂವಹನವನ್ನು ಏರ್ಪಡಿಸುವುದಕ್ಕೆ ಭಾಷೆ ಬೇಕು. ನಾನು ಮಾತಾಡಿದ್ದು ನಿಮಗೆ ಅರ್ಥ ಆಗಬೇಕಾದ್ರೆ ನಾನು ಕನ್ನಡದಲ್ಲಿ ಮಾತನಾಡಿದರೆ ನಿಮಗೆ ಕನ್ನಡ ತಿಳಿದಿರಬೇಕು. ನಾನು ತಮಿಳಲ್ಲಿ ಮಾತಾಡಿದರೆ ನೀವು ಕೂಡ ತಮಿಳು ಬಲ್ಲವರಾಗಿರಬೇಕು. ಆಗ ನಮ್ಮ ನಡುವೆ ಒಂದು ಒಳ್ಳೆಯ ಸಂವಹನ ಏರ್ಪಡ್ತದೆ. ಹಾಗಂತ ಹೇಳಿ ಬರೀ ಮಾತನಾಡೋದಕ್ಕೆ ಮಾತ್ರ ಭಾಷೆಯ ಅಂತ ಹೇಳಿದರೆ ಅಲ್ಲ. ಅಕ್ಷರಗಳ ಜೋಡಣೆ ನಾವು ನೋಡ್ತೇವೆ. ನಮ್ಮ ವರ್ಣಮಾಲೆಯಲ್ಲಿ ಅಕ್ಷರಗಳಿವೆ, ಸ್ವರ ಅಕ್ಷರಗಳು, ವ್ಯಂಜನಾಕ್ಷರಗಳು, ಇವೆಲ್ಲ ಇವೆ. ಇವೆಲ್ಲವನ್ನ ಸುಂದರವಾಗಿ ಜೋಡಿಸುವ ಮೂಲಕ ಅಥವಾ ಪೋಣಿಸುವ ಮೂಲಕ ನಾವು ಒಂದು ವಾಕ್ಯದ ರಚನೆಯನ್ನು ಮಾಡುತ್ತೇವೆ. ಯಾವಾಗಲೂ ಕೂಡ ಮಾತು ಹೇಗಿರಬೇಕು? ನುಡಿದರೆ ಮುತ್ತಿನ ಹಾರದಂತಿರಬೇಕು, ನುಡಿದರೆ ಮಾಣಿಕ್ಯದ ದೀಪ್ತಿಯಂತಿರಬೇಕು.
ನುಡಿದರೆ ಸ್ಫಟಿಕದ ಶಲಾಖೆಯಂತಿರಬೇಕು, ನುಡಿದರೆ ಲಿಂಗವು ಅಹುದಹುದೆನಬೇಕು ಅಂತ ಹೇಳಿ ಬಸವಣ್ಣ ತನ್ನ ವಚನಗಳಲ್ಲಿ ಹೇಳಿದ್ದಾನೆ. ಮಾತು ನನಗೆ ಗೊತ್ತಿದೆ ಅಂಥೇಳಿ ಆ ಮಾತಿನಲ್ಲಿ ಶಬ್ದಗಳ ಪ್ರಯೋಗವನ್ನು ಮಾಡುವಾಗ ಬಹಳ ಸುಂದರವಾದ ಶಬ್ದಗಳನ್ನು ಪ್ರಯೋಗ ಮಾಡಿ ಮಾತನಾಡಿದರೆ ನಾವು ಎಂತಹ ವೈರಿಯನ್ನು ಕೂಡ ಮನಸ್ಸನ್ನು ಪರಿವರ್ತಿಸಲಿಕ್ಕೆ ಸಾಧ್ಯ ಇದೆ ಎನ್ನುವಂಥದ್ದು ಇತಿಹಾಸದಲ್ಲೇ ನಮಗೆ ಅನೇಕ ಉದಾಹರಣೆಗಳ ಮೂಲಕ ಸಾಬೀತುಪಡಿಸಿದೆ. ಆಡುವ ಮಾತು ಬಹಳ ಸ್ಪಷ್ಟವಾಗಿರಬೇಕು, ಮತ್ತು ಇನ್ನೊಬ್ಬರು ಅದನ್ನು ಅರ್ಥೈಸಿಕೊಂಡು ಅದನ್ನು ಒಪ್ಪಿಕೊಳ್ಳುವ ಹಾಗಿರಬೇಕು, ಇನ್ನೊಬ್ಬರು ಒಪ್ಪುವ ಹಾಗೆ ನಾವು ಮಾತನಾಡಬೇಕು. ಇತ್ತೀಚಿನ ದಿನಗಳಲ್ಲಿ ಮೊಬೈಲ್ ಬಳಕೆ ಹೆಚ್ಚಾಗ್ತಾ ಇರುವಂತಹ ಈ ಸಂದರ್ಭದಲ್ಲಿ ಮಕ್ಕಳು ಮಾತಾಡುವುದನ್ನು ಕಡಿಮೆ ಮಾಡ್ತಾ ಇದ್ದಾರೆ, ಭಾಷೆಯ ಬಳಕೆಯನ್ನು ಕಡಿಮೆ ಮಾಡ್ತಾ ಇದ್ದಾರೆ. ಏನಿದ್ರೂ ಕೂಡ ಮೊಬೈಲಲ್ಲಿ ಹೇಗೆ ಆ ಕೋಡ್ ಲ್ಯಾಂಗ್ವೇಜಸ್ಸನ್ನು ಬಳಸ್ತೇವಲ್ವ, ಅದೇ ರೀತಿಯಲ್ಲಿ ಊಟ ಆಯ್ತಾ, ಹೀಗೆ ತಿಂಡಿ ತಿಂದಿಯಾ, ಬರ್ತೀಯಾ, ಹೀಗೆ. ಅಂದರೆ ಈ ರೀತಿ ಏನಾಗತ್ತಂದರೆ ಹೀಗೆ ಆಗ್ತಾ ಹೋದರೆ ನಿಮ್ಮ ಸಂವಹನ ಸಾಮರ್ಥ್ಯ ಕಡಿಮೆ ಆಗ್ತಾ ಹೋಗ್ತದೆ. ನಾಳೆ ಒಂದು ಸಂದರ್ಶನಕ್ಕೆ ನೀವು ಹೋಗ್ತೀರಿ ಅಥವಾ ಯಾರಾದರೂ ನಿಮ್ಮನ್ನು ಮಾತನಾಡಿಸ್ತಾರೆ, ನಿಮ್ಮ ಮಾತಿನಲ್ಲಿ ನಿಮ್ಮ ನಡೆ ನುಡಿ ಸಂಸ್ಕಾರ ಜ್ಞಾನ ಎಲ್ಲವೂ ಬರ್ತದೆ. ನೀವು ಮಾತಿನಲ್ಲಿ ಇನ್ನೊಬ್ಬರನ್ನ ಮೋಡಿ ಮಾಡಲಿಕ್ಕೆ ಸಾಧ್ಯ ಆಗತ್ತೆ. ಹಾಗಾಗಿ ಯಾವತ್ತೂ ಕೂಡ ಭಾಷೆಯನ್ನು ಕಲಿಬೇಕು. ಆ ಭಾಷೆ ಕೇವಲ ಒಂದು ಭಾಷೆ ಅಲ್ಲ, ನೀವು 4-5 ಭಾಷೆಗಳನ್ನಾದರೂ ಕಲಿಬೇಕು. ಈಗ ಕನ್ನಡ ಇರ್ಬೋದು, ಇಂಗ್ಲಿಷ್, ಹಿಂದಿ, ಸ್ಥಳೀಯ ಭಾಷೆಗಳು, ಮತ್ತು ಉಳಿದಂತೆ ನೀವು ಈಗ ವಿದೇಶಕ್ಕೆ ಹೋಗೋರಾದರೆ ಅಲ್ಲಿಯ ಭಾಷೆಗಳು, ಎಲ್ಲ ಭಾಷೆಗಳನ್ನು ನಾವು ಕಲ್ತ್ಕೊಳ್ಬೇಕು. ಮತ್ತು ಆ ಭಾಷೆಯ ಸಾಹಿತ್ಯದ ಜ್ಞಾನ ಕೂಡ ನಮಗಿರಬೇಕು. ನಾವು ಎಷ್ಟು ಹೆಚ್ಚು ಓದ್ತೇವೆ, ಎಷ್ಟು ಹೆಚ್ಚು ನಾವು ಬರೀತೇವೆ, ಎಷ್ಟು ಹೆಚ್ಚು ನಾವು ಆ ವಿಷಯದಲ್ಲಿ ಮಾತನಾಡ್ತೇವೆ, ನಮ್ಮ ಜ್ಞಾನ ಅಷ್ಟು ಹೆಚ್ಚುತ್ತಾ ಹೋಗ್ತದೆ. ಭಾಷೆ ಕಲಿಕೆಗೆ ಯಾವುದೂ ಕೂಡ ಅಡ್ಡಿ ಬರೋದಿಲ್ಲ. ನಾನು ಇನ್ನೊಂದು ಬಹಳ ಮುಖ್ಯವಾಗಿ ಹೇಳುವಂಥದ್ದು, ಈಗ ಆಂಗ್ಲ ಮಾಧ್ಯಮ ಅಂತ ಹೇಳುವಾಗ ನಿಮಗೆ ಇಂಗ್ಲೀಷ್ ಎಜುಕೇಷನ್ ಸಿಸ್ಟಮ್ ಅಥವಾ ನೀವೀಗ ಇಂಗ್ಲೀಷ್ನಲ್ಲಿ ಈ ಎಲ್ಲ ಒಂದು ಜ್ಞಾನವನ್ನು ಪಡ್ಕೊಳ್ತಾ ಇದ್ದೀರಿ. ಅದು ನಿಮಗೆ ನೆಕ್ಸ್ಟ್ ಉದ್ಯೋಗಕ್ಕೆ ಈಗ ನಾವು ಹೇಳ್ಬೋದು. ಯಾಕಂದರೆ ಕನ್ನಡದಲ್ಲಿ ನಿಮಗೆ ಕಲಿಸಿದ್ರೆ ಏನಾಗುತ್ತೆ ಅಂದರೆ, ಕರ್ನಾಟಕದಲ್ಲಿಯೇ ಬೇರೆ ಬೇರೆ ಕ್ಷೇತ್ರಗಳಿಗೆ ಹೋಗಿ ನೀವು ಉದ್ಯೋಗವನ್ನು ಪಡ್ಕೊಳ್ಳುವ ಸಂದರ್ಭದಲ್ಲಿ ಅಲ್ಲಿ ಇಂಗ್ಲೀಷ್ ಮೊದಲ ಸ್ಥಾನದಲ್ಲಿ ನಿಲ್ತದೆ. ಅಲ್ಲಿ ಆ ಭಾಷೆ ಬಹಳ ಚೆನ್ನಾಗಿ ಕಲ್ತ್ಕೊಳ್ಬೇಕು. ಎರಡನೇದಾಗಿ ಬದುಕನ್ನು ರೂಪಿಸಬೇಕು. ನಾನು ಯಾವತ್ತೂ ಕಾಲೇಜ್ ವಿದ್ಯಾರ್ಥಿಗಳಿಗೆ ಹೇಳೋದುಂಟು, ನಿಮಗೆ ಉಳಿದೆಲ್ಲ ಜ್ಞಾನವನ್ನು ಇಂಗ್ಲೀಷ್ ಭಾಷೆಯಲ್ಲಿ ನೀಡ್ತಾರೆ, ಆದರೆ ಕನ್ನಡ ಲಿಟ್ರೇಚರ್ ಎನ್ನುವಂಥದ್ದು ನಿಮ್ಮ ಬದುಕನ್ನು ರೂಪಿಸ್ತದೆ ಅಂತ. ಒಂದು ನಿಮಗೆ ಉದ್ಯೋಗಕ್ಕಾಗಿ ಒಂದು ಭಾಷೆ ಆದರೆ ಇನ್ನೊಂದು ಬದುಕು ರೂಪಿಸುವ ಭಾಷೆ ಕನ್ನಡ ಅಂತ. ಯಾಕಂದರೆ ಸ್ಥಳೀಯ ಒಂದು ಸಂಸ್ಕೃತಿಯ ಅನಾವರಣ ಆ ಭಾಷೆಯಲ್ಲಿದೆ. ನಾವು ನಮ್ಮ ಸುತ್ತಮುತ್ತಲಿನ ಜನರ ಜೊತೆಗೆ ಬೆರೆಬೇಕು, ಅವ್ರ ಬಗ್ಗೆ ನಾವು ತಿಳ್ಕೊಳ್ಬೇಕು, ನಮ್ಮ ಕರ್ನಾಟಕದ ಚರಿತ್ರೆಯನ್ನು ನಾವು ತಿಳ್ಕೊಳ್ಬೇಕು ಅಂತ ಹೇಳಿ ಆದರೆ ಕನ್ನಡ ಭಾಷೆಯನ್ನು ನಾವು ಕಲಿಯಲೇಬೇಕು. ಈ ಭಾಷೆಯ ಮೂಲಕ ನಮ್ಮ ಸಂಸ್ಕೃತಿಯನ್ನು ನಾವು ಇನ್ನೊಂದು ಜನರೇಷನ್ನಿಗೆ, ಇನ್ನೊಂದು ಜನಾಂಗಕ್ಕೆ ಮುಟ್ಟಿಸೋದಕ್ಕೆ ಸಾಧ್ಯ ಆಗತ್ತೆ. ಸೊ ಈ ನಿಟ್ಟಿನಲ್ಲಿ ಬಹಳ ಮುಖ್ಯವಾಗಿ ನಾವು ನಿರಂತರವಾಗಿ ನೋಡ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಕವಿಗಳು 1906ರಲ್ಲಿ ಆಲೂರು ವೆಂಕಟರಾಯರು ಹೇಳಿದರು, ಕರ್ನಾಟಕ ಏಕೀಕರಣಕ್ಕಾಗಿ ಅವರು ಹೋರಾಡಿದ್ದಾರೆ. ಸ್ವಾತಂತ್ರ್ಯಕ್ಕಿಂತ ಮೊದಲು ಅಲ್ಲಿಂದ ಕನ್ನಡ ಪರ ಹೋರಾಟಗಳು ನಿರಂತರವಾಗಿ ಆಗಿದೆ. ಕುವೆಂಪು ಇರ್ಬೋದು, ಶಿವರಾಮ ಕಾರಂತ ಇರ್ಬೋದು, ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಇರ್ಬೋದು, ಇವರೆಲ್ಲರೂ ಕೂಡ ಕನ್ನಡವನ್ನು ಉಳಿಸಿ ಬೆಳೆಸಬೇಕು, ನಮ್ಮ ಸ್ಥಳೀಯ ಭಾಷೆಗಳನ್ನು ಉಳಿಸಿ ಬೆಳೆಸಬೇಕು ಎನ್ನುವ ಹೋರಾಟವನ್ನು ಸಾಹಿತ್ಯದ ಮೂಲಕ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ಕುವೆಂಪುರವರು ಹೇಳ್ತಾರೆ ನೋಡಿ, ಭಾರಿಸು ಕನ್ನಡ ಡಿಂಡಿಮವ ಓ ಕರ್ನಾಟಕ ಹೃದಯ ಶಿವ, ಸತ್ತಂತಿಹರನು ಬಡಿದೆಚ್ಚರಿಸು, ಕಚ್ಚಾಡುವರನು ಕೂಡಿಸಿ ಹೋಲಿಸು, ಹೊಟ್ಟೆಯ ಕಿಚ್ಚಿಗೆ ಕಣ್ಣೀರು ಸುರಿಸು, ಒಟ್ಟಿಗೆ ಬಾಳುವ ತೆರದಲ್ಲಿ ಹರಸು ಅಂತ. ಅಂದರೆ ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ನಿರಂತರವಾಗಿ ಎಲ್ಲರೂ ಕೂಡ ಹೋರಾಟವನ್ನು ಮಾಡ್ಕೊಂಡು ಬಂದಿದ್ದಾರೆ. ಅದರ ಫಲ ಎನ್ನುವ ಹಾಗೆ 1973ರಲ್ಲಿ ಮತ್ತೆ ಕರ್ನಾಟಕ ಎನ್ನುವ ಹೆಸರಿನಲ್ಲಿ ಈ ರಾಜ್ಯದ ನಿರ್ಮಾಣ ಆಗತ್ತೆ. ನಾವಿಲ್ಲಿ ಏನಂತ ಹೇಳಿದ್ರೆ ಬಹಳ ಮುಖ್ಯವಾಗಿ ನೋಡಬೇಕು, ಈ ರಾಜ್ಯ ಈ ಹೆಸರಿನಿಂದ ಯಾವ ಉದ್ದೇಶವನ್ನು ಇಟ್ಕೊಂಡು ಈ ಹೆಸರನ್ನು ಈ ರಾಜ್ಯಕ್ಕೆ ಕೊಟ್ಟರು, ಆ ಉದ್ದೇಶ ಇವತ್ತೇನಾಗಿದೆ ಅಂತ ಹೇಳಿದ್ರೆ ಬಹಳ ಕ್ಷೀಣ ಸ್ಥಿತಿಯಲ್ಲಿದೆ.
ಮಾತೃಭಾಷೆ ಕನ್ನಡ. ಕರ್ನಾಟಕದಲ್ಲಿ ಹೆಚ್ಚು ಜನತೆ ಮಾತನಾಡುವಂತಹ ಭಾಷೆ ಅದು ಮಾತೃಭಾಷೆ. ಇಲ್ಲಿ ಏನಾಯಿತು, ಕನ್ನಡ ಮಾತೃಭಾಷೆ, ಕನ್ನಡದಲ್ಲಿ ಬಹಳಷ್ಟು ಕೆಲಸಗಳಾಗಬೇಕು ಅಂತ ಹೇಳುವ ಉದ್ದೇಶದಿಂದ, ಕನ್ನಡವನ್ನು ತುಂಬ ಅಭಿವೃದ್ಧಿ ಮಾಡಬೇಕು ಎನ್ನುವ ಉದ್ದೇಶದಿಂದ ಹೊರಟಂತಹ ಈ ಕ್ರಾಂತಿ ತೀರಾ ಇತ್ತೀಚೆಗೆ ಕನ್ನಡದ ಬಗ್ಗೆ ಅಸಡ್ಡೆ ನಮ್ಮ ಯುವ ಪೀಳಿಗೆಯಲ್ಲಿ ನಾವು ಕಾಣ್ತಾ ಇದ್ದೇವೆ. ಸೊ ಈ ರೀತಿ ಆದರೆ ನಮ್ಮ ಇಡೀ ಕರ್ನಾಟಕದ ಸಂಸ್ಕೃತಿ ಮತ್ತೆ ಮಣ್ಣು ಮುಕ್ಕುವಂತಹ ಸಾಧ್ಯತೆಗಳಿವೆ. ಹಾಗಾಗಿ ವಿದ್ಯಾರ್ಥಿಗಳೇ, ಕನ್ನಡವನ್ನು ಉಳಿಸಿ ಬೆಳೆಸುವ ಕೆಲಸ ನಮ್ಮ ಕೈಯಲ್ಲಿದೆ. ನಾವು ಆದಷ್ಟು ಹೆಚ್ಚು ಕನ್ನಡ ಪರವಾದಂತಹ, ಕನ್ನಡಕ್ಕಾಗಿ ಹೋರಾಡಿದಂತಹ ಅನೇಕ ಕವಿಗಳ ಸಾಹಿತ್ಯವನ್ನು ಓದ್ಕೊಳ್ಬೇಕು. ಇಲ್ಲಿಯ ನೆಲ, ಜಲ, ಸಂಸ್ಕೃತಿಯ ಬಗ್ಗೆ ನಾವು ತಿಳ್ಕೊಳ್ಬೇಕು. ಎಷ್ಟೋ ಜನರಿಗೆ ಇಲ್ಲಿಯ ಸ್ಥಳೀಯ ಕೆಲವು ಐತಿಹಾಸಿಕ ವಿಚಾರಗಳ ಪರಿಚಯ ಇರುವುದೇ. ನಾವು ಆ ಒಂದು ಪರಿಚಯವನ್ನು ಮಾಡಿಕೊಳ್ಬೇಕು. ಪುಸ್ತಕಗಳನ್ನು ಓದೋದ್ರಿಂದಾಗಿ, ಈಗ ನೋಡಿ ಬಹಳ ಚೆನ್ನಾಗಿ ಉಳ್ಳಾಲದ ರಾಣಿ ಅಬ್ಬಕ್ಕನ ಬಗ್ಗೆ ಹೇಳಿದರು, ಕಿತ್ತೂರು ರಾಣಿ ಚೆನ್ನಮ್ಮಳ ಬಗ್ಗೆ ಹೇಳಿದರು ಅಲ್ವಾ, ಬಹಳ ಸುಂದರವಾದಂತಹ ಒಂದು ವಿಚಾರಗಳು ಬಂತು ಇಲ್ಲಿ. ಈ ಒಂದು ನೃತ್ಯ ರೂಪಕ ಅಥವಾ ಈ ಒಂದು ವಿಚಾರ ಏನಿದೆ ಅದು ನಿಮ್ಮ ಮನಕ್ಕೆ ಮುಟ್ಟಿತು. ನಿಮಗೀಗ ಒಂದಷ್ಟು ಜನರಿಗೆ ಈ ಒಂದು ದೃಶ್ಯದ ಮೂಲಕ ಇಂಥ ಒಂದು ಇತಿಹಾಸ ಇದೆ ಕರ್ನಾಟಕದಲ್ಲಿ ಅಂತ ಹೇಳಿ ಗೊತ್ತಾಯಿತು. ನನಗೆ ಬಹಳ ಹೆಮ್ಮೆ ಅನ್ನಿಸುವಂಥದ್ದು, ಇವತ್ತು ಈ ಒಂದು ಸ್ಥಳಕ್ಕೆ ಬಂದಾಗ ನನಗೆ ರೋಮಾಂಚನ ಆಯಿತು. ಯಾಕಂತ ಹೇಳಿದರೆ ಈ ಒಂದು ಸಂಸ್ಥೆಯನ್ನು ಕಟ್ಟಿ ಬೆಳೆಸುವಲ್ಲಿ ದಿವಂಗತ ಅಬ್ರಹಾಂ ಸರ್ ಅವರ ಒಂದು ಶ್ರಮ ಇದೆ ಅಲ್ಲ, ಅದನ್ನು ನಾನು ಬಹಳ ಹಿಂದಿನಿಂದಲೂ ಕೇಳ್ಕೊಂಡು ಬಂದಿದ್ದೇನೆ. ಯಾಕಂದರೆ ಗುಡ್ಡಗಾಡು ಪ್ರದೇಶವಾಗಿದ್ದಂತಹ ಈ ಒಂದು ಸ್ಥಳವನ್ನು ವಿದ್ಯಾಸಂಸ್ಥೆಯಾಗಿ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ, ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆಯುವ ಹಾಗೆ ಅವರು ಕೊಂಡು ಹೋಗಿದ್ದಾರಲ್ಲ, ಅವರು ಹಾಕಿದ ಆ ಫೌಂಡೇಶನ್ ಸ್ಟೋನ್ ಏನಿದೆ ಅದು ಇವತ್ತು ಎಷ್ಟು ದೊಡ್ಡ ಮಟ್ಟದಲ್ಲಿ ಕಟ್ಟಡವಾಗಿ ಬೆಳೆದುಕೊಂಡು ಬಂದಿದೆ. ಇಲ್ಲಿಯ ಕಣಕಣದಲ್ಲಿ ಕೂಡ ಅವರ ಒಂದು ಬ್ಲೆಸ್ಸಿಂಗ್ಸ್ ಇದೆ, ಆಶೀರ್ವಾದಗಳಿವೆ. ಸೊ ಆ ಆಶೀರ್ವಾದವೇ ನಮ್ಮ ವಿದ್ಯಾರ್ಥಿಗಳಿಗೆ ಶ್ರೀರಕ್ಷೆ. ಹಾಗಾಗಿ ನನಗೆ ಬಹಳ ಹೆಮ್ಮೆ ಇನ್ನೊಂದು, ಯಾಕಂದರೆ ನನ್ನ ಮಗಳು ಕೂಡ ಇದೇ ಸಂಸ್ಥೆಯಲ್ಲಿ ಓದಿದ್ದು. ಹಾಗಾಗಿ ಇವತ್ತು ಅವಳು ನನಗೆ ಬಹಳ ಖುಷಿಯಲ್ಲಿ ಹೇಳ್ತಾಳೆ, ಅಮ್ಮ ನಾನು ಎಲ್ಲಿಯಾದರೂ ಹೋಗಿ ಒಂದು ಸಂದರ್ಶನಕ್ಕೆ ಕೂತ್ರೆ ನನ್ನನ್ನು ಕೇಳ್ತಾರಮ್ಮ ನೀನು ಯಾವ ಸ್ಕೂಲಲ್ಲಿ ಓದಿದ್ದು ಅಂತ. ಯಾಕಂದರೆ ಅವಳು ತುಂಬ ಪ್ರೌಡ್ ಫೀಲ್ ಮಾಡ್ತಾಳೆ ನಾನು ಈ ಸ್ಕೂಲಲ್ಲಿ ಓದಿದ್ದು ಅಂತ ಹೇಳೋದಕ್ಕೆ. ಯಾಕಂದರೆ ಅಷ್ಟು ಚಂದ ಒಂದು ಸಂಸ್ಥೆಯಲ್ಲಿ ಮಕ್ಕಳನ್ನು ಕಟ್ಟಿ ಬೆಳೆಸ್ತಾರೆ. ಇನ್ನೊಂದು ಇವತ್ತಿನ ಖುಷಿ ಏನಂದರೆ ಕನ್ನಡದ ಬಗ್ಗೆ ಇಷ್ಟೊಂದು ಒಳ್ಳೆಯ ಅಭಿಮಾನ. ಬೇರೆ ಬೇರೆ ಸೆಷನ್ಗಳಲ್ಲಿ ವಿದ್ಯಾರ್ಥಿಗಳನ್ನು ಒಟ್ಟು ಹಾಕಿ ಕನ್ನಡ ಪರವಾದಂತಹ ಒಂದು ವಿಚಾರಗಳನ್ನು ಅವರು ಹೇಳ್ತಾರಲ್ಲ ಮಕ್ಕಳಿಗೆ. ಸೊ ಇದು ಕನ್ನಡಕ್ಕಾಗಿ ಇದಕ್ಕಿಂತ ದೊಡ್ಡ ಸೇವೆ ಬೇರೆ ಯಾವುದು ಬೇಕಾಗಿಲ್ಲ. ಬಹುಶಃ ಪ್ರತಿಯೊಂದು ಸಂಸ್ಥೆಯವರು ಈ ರೀತಿಯಲ್ಲಿ ವಿದ್ಯಾರ್ಥಿಗಳಲ್ಲಿ ಕನ್ನಡದ ವಿಚಾರವಾಗಿ ಒಂದು ಕ್ರಾಂತಿಯ ಉಂಟಾಗುವ ಹಾಗೆ ಅಥವಾ ಒಂದು ವಿಚಾರವನ್ನು ಅವರ ಮನಸ್ಸಿನಲ್ಲಿ ಮೂಡಿಸಿದ್ರು ಅಂತ ಹೇಳಿ. ಆದರೆ ಕನ್ನಡಕ್ಕೆ ಯಾವತ್ತೂ ಅಳಿವಿಲ್ಲ. ಯಾಕಂದರೆ ಕನ್ನಡ ನಿರಂತರವಾಗಿ ಬೆಳೀತದೆ, ಮತ್ತಷ್ಟು ಬೆಳೀತದೆ ಎನ್ನೋದನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇನ್ನು ಕನ್ನಡ ಭಾಷೆ ನಾವು ನೋಡ್ತೇವೆ, ಹಳೆಗನ್ನಡ, ನಡುಗನ್ನಡ, ಹೊಸಗನ್ನಡ, ಹೀಗೆಲ್ಲ ಕನ್ನಡದ ಪ್ರಭೇದಗಳಿವೆ. ಕೆಲವೊಮ್ಮೆ ನಾವು ಹೇಳ್ತೇವೆ ಹಳೆಗನ್ನಡ ಸಾಹಿತ್ಯ ನಮಗೆ ಬಹಳ ಕಷ್ಟ, ಆ ಪದ್ಯಗಳನ್ನು ಓದ್ಕೊಳ್ಳೋದಕ್ಕೆ ಕಷ್ಟ ಅಂತ. ಅದರಲ್ಲಿರುವ ಚಂದ ಬೇರೆ ಯಾವುದರಲ್ಲೂ ಇರೋದಿಲ್ಲ. ಬಹಳ ಸುಶ್ರಾವ್ಯವಾಗಿ ಅವುಗಳನ್ನು ಹಾಡುವ ಮೂಲಕ ನಾವು ವಿದ್ಯಾರ್ಥಿಗಳಿಗೆ ಅದನ್ನು ಮನದಟ್ಟು ಮಾಡಿ ಅವುಗಳ ಪರಿಚಯವನ್ನು ಮಾಡಲಿಕ್ಕಾಗತ್ತೆ. ಯಾಕಂದರೆ ಮಹಾಕಾವ್ಯಗಳ ಪರಿಚಯ ಅದೂ ಕೂಡ ಒಂದು ಸಂಸ್ಕೃತಿಯನ್ನು ಪ್ರತಿಬಿಂಬಿಸ್ತದೆ. ನಡುಗನ್ನಡ ಸಾಹಿತ್ಯ ಬಂದಾಗ ಬಸವಣ್ಣ ಅಥವಾ ವಚನಕಾರರು ಅಲ್ಲಮಪ್ರಭು ಇರ್ಬೋದು, ಅಕ್ಕ ಮಹಾದೇವಿ ಇರ್ಬೋದು, ಜೀವನದ ಬಗ್ಗೆ ಎಂತಹ ಮೌಲ್ಯಗಳನ್ನು ಹೇಳಿದ್ದಾರೆ. ಬಸವಣ್ಣ ಎಷ್ಟು ವಿಚಾರಗಳನ್ನು ಹೇಳಿದ್ದಾನೆ. ಸೊ ಆ ವಿಚಾರಗಳು ವಿದ್ಯಾರ್ಥಿಗಳಿಗೆ ಮುಟ್ಟಬೇಕು. ಹಾಗಾಗಿ ಪಠ್ಯಪುಸ್ತಕದಲ್ಲಿ ಅವುಗಳನ್ನು ಅಳವಡಿಸಿಕೊಳ್ಳುವ ಮೂಲಕ ವಿದ್ಯಾರ್ಥಿಗಳಲ್ಲಿ ಆ ಭಾಷಾ ಅಭಿಮಾನವನ್ನು ಮತ್ತಷ್ಟು ಹೆಚ್ಚಿಸೋದಕ್ಕೆ ಸಾಧ್ಯವಿದೆ. ನಡುಗನ್ನಡ ಸಾಹಿತ್ಯದಲ್ಲಿಯೂ ಕೂಡ ಹಾಗೆ ಜೀವನದ ಅನೇಕ ಆದರ್ಶಗಳನ್ನಿಟ್ಟುಕೊಂಡು ಅವರು ಕತೆ, ಕಾದಂಬರಿ, ಕವನ, ಚುಟುಕು ಹೀಗೆಲ್ಲ ಸಾಹಿತ್ಯ ರಚನೆಯನ್ನು ಮಾಡ್ತಾರೆ. ನಿಮ್ಮ ಮ್ಯಾಗ್ಝಿನ್ಸ್ಗಳನ್ನು ನಾನು ನೋಡ್ತೇನೆ, ಪ್ರತಿ ವರ್ಷ ನಮ್ಮ ಲೈಬ್ರರಿಗೆ ಬರುತ್ತೆ. ಆಗ ನನಗೆ ಬಹಳ ಖುಷಿಯಾಗತ್ತೆ. ಅದರಲ್ಲಿ ಕನ್ನಡ ವಿಭಾಗ, ಇಂಗ್ಲೀಷ್ ವಿಭಾಗ, ಹಿಂದಿ ವಿಭಾಗ, ಹೀಗೆ ಎಷ್ಟು ಒಳ್ಳೆಯ ಒಂದು ಸಾಹಿತ್ಯ ರಚನೆಯನ್ನು ವಿದ್ಯಾರ್ಥಿಗಳು ಮಾಡ್ತಾರೆ. ಮತ್ತು ವಿದ್ಯಾರ್ಥಿಗಳು ಆ ರಚನೆಯನ್ನು ಮಾಡುವಲ್ಲಿ ಅಧ್ಯಾಪಕರು ಅದರ ಹಿಂದೆ ಎಷ್ಟು ಶ್ರಮಿಸ್ತಾರೆ ಎನ್ನುವುದು ನನಗೆ ಖಂಡಿತ ಮನದಟ್ಟಾಗತ್ತೆ. ಈ ರೀತಿ ಒಂದು ಸಂಸ್ಥೆ ವಿದ್ಯಾರ್ಥಿಗಳನ್ನು ಬೆಳೆಸುವಲ್ಲಿ ಬಹಳ ಗಟ್ಟಿಯಾಗಿ ನಿಂತು ಅವರ ಬೆನ್ನ ಹಿಂದೆ ನಿಂತು
ಸಹಕರಿಸ್ತಾ ಇದೆ ಎನ್ನುವಂಥದ್ದು ಕೂಡ ಬಹಳ ಸಂತೋಷದ ವಿಚಾರ. ಸೊ ಈ ಸಂದರ್ಭದಲ್ಲಿ ನಾನು ಎಲ್ಲರಿಗೂ ಕೂಡ ನಾಳಿನ ಒಂದು ಆಚರಿಸಲ್ಪಡುವಂತಹ ಕರ್ನಾಟಕ ರಾಜ್ಯೋತ್ಸವದ ಒಂದು ಶುಭ ಆಶೀರ್ವಾದಗಳನ್ನು ಅಥವಾ ಒಂದು ಒಳ್ಳೆಯ ವಿಷನ್ನ ನಾನು ಈ ಸಂದರ್ಭದಲ್ಲಿ ನಿಮಗೆ ನೀಡ್ತೇನೆ. ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ನಾವೆಲ್ಲರೂ ಕಟಿಬದ್ಧರಾಗೋಣ. ಕನ್ನಡ ಭಾಷೆ ನಮ್ಮ ಭಾಷೆ ಆಗಲಿ, ಮಾತೃಭಾಷೆ ಆಗಲಿ, ಮೊದಲ ಭಾಷೆ ನಮ್ಮದು ಕನ್ನಡವಾಗಲಿ. ಆ ನಂತರ ಉಳಿದ ಭಾಷೆಗಳಿಗೆ ನಾವು ಪ್ರಾಶಸ್ತ್ಯವನ್ನು ಕೊಡೋಣ. ಕನ್ನಡವನ್ನು ಉಳಿಸಿ ಬೆಳೆಸುವಲ್ಲಿ ನೀವೆಲ್ಲರೂ ಕೂಡ ದಿಟ್ಟ ಹೆಜ್ಜೆಯನ್ನು ಇಟ್ಟು ನಾಡಿನ ಒಳಿತಿಗಾಗಿ ಯಾವ ಉದ್ದೇಶವನ್ನು ಇಟ್ಕೊಂಡು ಕರ್ನಾಟಕ ಎನ್ನುವ ಹೆಸರನ್ನು ಇಲ್ಲಿ ಇಟ್ಟಿದ್ದಾರೋ ಆ ಉದ್ದೇಶವನ್ನು ಈಡೇರಿಸುವಲ್ಲಿ ನೀವೆಲ್ಲರೂ ಕೂಡ ಕೈ ಜೋಡಿಸಬೇಕು ಅಂತ ಹೇಳ್ತಾ, ಅವಕಾಶ ನೀಡಿದಂತಹ ಈ ಸಂಸ್ಥೆಯ ಪ್ರಾಂಶುಪಾಲರಿಗೆ, ಉಪಪ್ರಾಂಶುಪಾಲರಿಗೆ ಹಾಗೂ ಎಲ್ಲ ಅಧ್ಯಾಪಕ ಮಿತ್ರರಿಗೆ ಪ್ರೀತಿಯಿಂದ 2 ಮಾತುಗಳನ್ನು ಕೇಳಿಸಿಕೊಂಡಂತಹ ವಿದ್ಯಾರ್ಥಿಗಳಿಗೆ ವಂದಿಸುತ್ತಾ ನನ್ನ ಮಾತನ್ನು ಮುಕ್ತಾಯಗೊಳಿಸ್ತೇನೆ. ಇದುವರೆಗೂ ತಮ್ಮ ವಾಗ್ಝೇರಿಯ ಮೂಲಕ ನಮ್ಮನ್ನೆಲ್ಲ ಮಂತ್ರಮುಗ್ಧರನ್ನಾಗಿಸಿದ ಡಾಕ್ಟರ್ ವಿದ್ಯಾಲತಾರವರಿಗೆ ಮನದಾಳದ ವಂದನೆಗಳು. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ. ನಿತ್ಯೋತ್ಸವ ಕವಿ ನಿಸಾರ್ ಅಹಮದ್ ರವರ ಉಕ್ತಿಯನ್ನು ನೆನಪಿಸಿಕೊಳ್ಳುತ್ತಾ ನಮ್ಮ ಈ ಕನ್ನಡ ಹಬ್ಬವನ್ನು ತಮ್ಮ ನಾಡು ನುಡಿಯ ಶ್ರೇಷ್ಠತೆಯನ್ನು ಬಿಂಬಿಸುವ ಸಮೂಹಗಾನದೊಂದಿಗೆ ಸಂಪನ್ನಗೊಳಿಸಲಿದ್ದಾರೆ 6ನೇ ತರಗತಿಯ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿದೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದಂತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ. ವೈಭವದವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ಬಂಗಾರ ತೇರೇರಿ ಮೂಡಣವೇ ಸಿಂಧೂರ, ದಿನ 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 ಹೊಸದಾಗಿದೆ. ಇಂದಿಗೂ ಜೀವಂತ ಶಿಲೆಯೊಳಗೆ ಸಂಗೀತ, ಸ್ವರ ಸ್ವರದ ಏರಳಿತ, ತುಂಗೆಯಲಿ ಶ್ರೀಮಂತ, ಕಣ 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 ಕರೆ ನೀಡಿದೆ. ನೀನೊಮ್ಮೆ ಬಂದಿಲ್ಲಿ ಹಿತವಾಗಿ ಹಾಡು, ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡ ನುಡಿ, ಕನ್ನಡ ನುಡಿ. ಕಾಣಿಸದೆ ಹೊನ್ನ ಚರಿತೆಯಲ್ಲಿ ಹಂಪೆಯ ಗುಡಿ, ಹಂಪೆಯ ಗುಡಿ.
ವೈಭವದ ತವರು ಕೂಗಿದೆ, ಪ್ರೀತಿಸುವ ಹೃದಯ ಬೇಡಿದೆ, ಕೇಳು ನೀನು. ತಾಯಿ ಭುವನೇಶ್ವರಿಗೆ ತಮ್ಮ ಗೀತಸಿಂಚನದ ಮೂಲಕ ನಮನ ಸಲ್ಲಿಸಿದ 7 ಹಾಗೂ 8ನೇ ತರಗತಿಯ ವಿದ್ಯಾರ್ಥಿಗಳಿಗೆ ಅಭಿನಂದನೆಗಳು. ಏನಿತು ಇನಿದು ಈ ಕನ್ನಡ ನುಡಿಯು, ಮನವನ್ನು ತಣಿಸುವ ಮೋಹನ ಸುಧೆಯು ಎನ್ನುತ್ತಾ ಎಲ್ಲರಿಗೂ ವಂದನಾರ್ಪಣೆಯನ್ನು ಸಲ್ಲಿಸಿದ್ದಾರೆ ಸಂಜಯ ಶೆಟ್ಟಿ. ಕನ್ನಡವೆಂದರೆ ಬರೀ ನುಡಿಯಲ್ಲ, ಹಿರಿದಿದೆ ಅದರರ್ಥ. ಜಲವೆಂದರೆ ಕೇವಲ ನೀರಲ್ಲ, ಅದು ಪಾವನ ತೀರ್ಥ ಎಂದಿದ್ದಾರೆ ಕನ್ನಡದ ಖ್ಯಾತ ಕವಿ KS ನಿಸಾರ್ ಅಹಮದ್. ಪ್ರತಿ ವರ್ಷದಂತೆ ಈ ವರ್ಷವೂ ನಾವು ಕನ್ನಡ ರಾಜ್ಯೋತ್ಸವವನ್ನು ಅತ್ಯಂತ ಯಶಸ್ವಿಯಾಗಿ ಆಚರಿಸಿದ್ದೇವೆ. ಈ ಕಾರ್ಯಕ್ರಮವನ್ನು ಧನ್ಯವಾದ ಸಮರ್ಪಣೆಯೊಂದಿಗೆ ಮುಕ್ತಾಯಗೊಳಿಸುವ ಅವಕಾಶ ನನ್ನ ಪಾಲಿಗೆ ಒದಗಿ ಬಂದಿರುವುದು ನನಗೆ ಸಂತಸ ತಂದಿದೆ. ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲು ಅನುವು ಮಾಡಿಕೊಟ್ಟ ನಮ್ಮ ಶಾಲಾ ಆಡಳಿತ ನಿರ್ದೇಶಕರಾಗಿರುವ ನೆಚ್ಚಿನ ಪ್ರೊಫೆಸರ್ ಮ್ಯಾಥ್ಯೂ C9ರವರಿಗೆ ಹಾಗೂ ಉಪನಿರ್ದೇಶಕಿಯಾಗಿರುವ ಶ್ರೀಮತಿ ಲಾಲಿ A ಮ್ಯಾಥ್ಯೂರವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈ ಕನ್ನಡ ರಾಜ್ಯೋತ್ಸವ ಕಾರ್ಯಕ್ರಮದ ಈ ಸುಸಂದರ್ಭದಲ್ಲಿ ನಮ್ಮೊಂದಿಗೆ ಪಾಲ್ಗೊಂಡು ತಮ್ಮ ಭಾಷಣದ ಮೂಲಕ ಕನ್ನಡದ ಅಭಿಮಾನವನ್ನು ಮೆರೆದ ಇಂದಿನ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಆಗಮಿಸಿರುವ ಶ್ರೀಮತಿ ಡಾಕ್ಟರ್ ವಿದ್ಯಾಲತಾರವರಿಗೆ ನಮ್ಮೆಲ್ಲರ ಪರವಾಗಿ ಅನಂತಾನಂತ ಧನ್ಯವಾದಗಳು. ಈ ನಾಡಹಬ್ಬದ ಕಾರ್ಯಕ್ರಮವನ್ನು ಆಯೋಜಿಸಲು ನಮಗೆ ನೆರವು ನೀಡಿ ಕಾರ್ಯಕ್ರಮದ ಯಶಸ್ಸಿಗೆ ಕಾರಣೀಭೂತರಾದ ನಮ್ಮ ಅಚ್ಚುಮೆಚ್ಚಿನ ಪ್ರಾಂಶುಪಾಲರಾದ ಡಾಕ್ಟರ್ ಜಾನ್ ಥಾಮಸ್ ರವರಿಗೆ ತುಂಬು ಹೃದಯದ ಧನ್ಯವಾದಗಳು. ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಲು ಮಾರ್ಗದರ್ಶನ ನೀಡಿರುವ ನಲ್ಮೆಯ ಉಪಪ್ರಾಂಶುಪಾಲರುಗಳಾದ ಶ್ರೀಮತಿ ಜೂಲಿ ಎಸ್ತರ್ ಲೂಯಿಸ್ ಹಾಗೂ ಶ್ರೀಯುತ ಹರಿಕೃಷ್ಣ D ರವರಿಗೆ ಹೃದಯಪೂರ್ವಕ ಧನ್ಯವಾದಗಳು. ನಮ್ಮ ಈ ಕಾರ್ಯಕ್ರಮದ ಯಶಸ್ಸಿನ ರೂವಾರಿಗಳಾಗಿರುವ ನಮ್ಮೆಲ್ಲರ ಪೂಜನೀಯ ಗುರುವೃಂದದವರಿಗೆ ಪ್ರೀತಿಪೂರ್ವಕ ಧನ್ಯವಾದಗಳು. ಕಾರ್ಯಕ್ರಮದ ಕೊನೆಯವರೆಗೂ ಶಾಂತ ರೀತಿಯಿಂದ ವರ್ತಿಸಿ ಕಾರ್ಯಕ್ರಮದ ಅಂದವನ್ನು ಹೆಚ್ಚಿಸಿರುವ ನನ್ನ ವಿದ್ಯಾರ್ಥಿ ಮಿತ್ರರಿಗೆ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಮಂಗಳವನ್ನು ಹಾಡಲಿದ್ದೇನೆ. ಕನ್ನಡಕ್ಕಾಗಿ ಕೈಯೆತ್ತು, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ ಎಂದಿದ್ದಾರೆ ರಾಷ್ಟ್ರಕವಿ ಕುವೆಂಪುರವರು. ನಮ್ಮ ಮಾತೃಭಾಷೆಯಾದ ಕನ್ನಡವನ್ನು ಬರೀ ರಾಜ್ಯೋತ್ಸವಕ್ಕೆ ಸೀಮಿತಗೊಳಿಸದೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಅಳವಡಿಸಿಕೊಂಡು ಬೆಳೆಸೋಣವೇ? ಕನ್ನಡವನ್ನು ಉಳಿಸಿ, ಕನ್ನಡವನ್ನು ಕಲಿಸಿ, ಕನ್ನಡವನ್ನು ಬೆಳೆಸಿ ಮತ್ತು ಬೆಳಗಿಸಿ ಎನ್ನುತ್ತಾ ನನ್ನ 2 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಕನ್ನಡ, ಜೈ ಕರ್ನಾಟಕ. ಧನ್ಯವಾದ. ವಂದಿಸಿದ ಸಂಜಯ ಶೆಟ್ಟಿ ಇವರಿಗೆ ಹೃದಯಾಂತರಾಳದ ಧನ್ಯವಾದಗಳು. ಇಂದಿನ ಸಭಾ ಕಾರ್ಯಕ್ರಮಕ್ಕೆ ಬಂದು ಕಾರ್ಯಕ್ರಮವನ್ನು ಚಂದಗಾಣಿಸಿದ ನಮ್ಮ ಮುಖ್ಯ ಅತಿಥಿಗಳಿಗೆ ಧನ್ಯವಾದಗಳು. ಈಗ ನಮ್ಮ ಪ್ರಾಂಶುಪಾಲರು ಗೌರವದ ಕಾಣಿಕೆಯನ್ನು ಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಆತ್ಮೀಯರೇ, ನಮ್ಮ ಈ ಕನ್ನಡದ ಮೇಲಿನ ಅಭಿಮಾನ ಒಂದು ದಿನಕ್ಕೆ ಸೀಮಿತವಾಗಿರದೆ ನಮ್ಮ ನಾಡು ನುಡಿ ನೆಲ ಜಲದ ಮೇಲಿನ ಅಭಿಮಾನ ನಮ್ಮ ಧಮನಿಯಲ್ಲಿ ಸದಾ ಹಸಿರಾಗಿರಲಿ ಎಂದು ಹಾರೈಸುತ್ತಾ ಇದುವರೆಗೂ ನಮ್ಮ ಈ ಕಾರ್ಯಕ್ರಮವನ್ನು ಶಾಂತಚಿತ್ತರಾಗಿ ಆಲಿಸಿದ ಸರ್ವರನ್ನು ಅಭಿನಂದಿಸುತ್ತಾ ನಮ್ಮ ಈ ಕಾರ್ಯಕ್ರಮಕ್ಕೆ ಚುಕ್ಕಿಯನ್ನಿಡುತ್ತಿದ್ದೇನೆ. ಸಿರಿಗನ್ನಡಂ ಗೆಲ್ಗೆ, ಸಿರಿಗನ್ನಡಂ ಬಾಳ್ಗೆ. ಇದೀಗ ರಾಷ್ಟ್ರಗೀತೆಗೆ ನಾವೆಲ್ಲರೂ ಧ್ವನಿಯಾಗೋಣ. जनगणमन अधिनायक जय हे भारत भाग्य विधाता, पंजाब सिंधु गुजरात मराठा द्राविड उत्कल गंगा, विंध्य हिमाचल यमुना गंगा उच्चल जलधि तरंगा, तव शुभ नामे जागे तव शुभाशिष मागे, गाहे तव जय गाथा, जनगण मंगलदायक जय हे भारत भाग्य विधाता, जय हे
ತಮ್ಮ ತಮ್ಮ ಆಸನಗಳನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಅತಿಥಿಗಳು ಸಭಾಂಗಣದಿಂದ ನಿರ್ಗಮಿಸುತ್ತಿರುವ ಈ ಸಂದರ್ಭದಲ್ಲಿ ಎಲ್ಲರೂ ಎದ್ದು ನಿಲ್ಲಬೇಕಾಗಿ ಕೇಳಿಕೊಳ್ಳುತ್ತಿದ್ದೇನೆ.